ಅವ ಯಾಕೆ ಹಂಗದಾನು ಇವ್ ಯಾಕೆ ಹಿಂಗದಾನು ನಿನಗೆ ಅದಕ್ಕೆ ಬೇಕಾಗಿದೆ. ಇನ್ನೊಬ್ಬರ ನಿಂದೇನು ಎಳ್ಳೇನು ಮಾಡೋದಿಲ್ಲ. ಏನು ಯಾರ ಬಗ್ಗೆನೂ ಅದ್ರ ಚಿಂತನಾನು ಮಾಡಕ್ಕೆ ಹೋಗೋದಿಲ್ಲ. ಇನ್ನೊಬ್ಬರು ಉತ್ಕರ್ಷ ಕಂಡು ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಅವ ಮೊದಲನೇ ಭೂಮಿಕೆ ಉಳ್ಳವ ಅಂತ. ಇನ್ನೊಬ್ಬರು ಸಾಬ್ರಿ ಎಂದೂ ಮಾತಾಡ್ದಲ್ಲ ಅವನು. ನಮ್ಮ ಮುಂಜಾನೆ ಸಂಜೆ ಮಟ್ಟ ಬರೀ ಅದೇ ಬೇಕು, ಅದೇ ವಿಷಯದಾಗ ಇದು. ನಾವು ಇಬ್ಬರು ಕೂಡಿಯರು ಮೂರನೇದವ್ರು ಸುದ್ದಿ ಹೌದಿಲ್ಲ. ಯಾರು ನಾವು ಸಾಬ್ರಿ ಅವನು ದೋಷನೂ ನಮ್ಮ ಹಿಂದೆ ಮಾಡಕ್ಕೆ ಹೋಗೋದಿಲ್ಲ. ಯಾರಿಗೂ ಇನ್ನೊಬ್ಬರು ಉತ್ಕರ್ಷ ಕಂಡು ಹೊಟ್ಟೆ ಕಿಚ್ಚು ಬಿಡಕ್ಕೆ ಹೋಗೋದಿಲ್ಲ. ಅವೇನು ಏನಾರ ಮಾತಾಡ್ತಾವ. ಆಗ ಸೇರಿ ಕೇಡಿಗಳು ಅಂತಾರಲ್ಲ, ಹೌದಿಲ್ಲ. ಸೇರಿ ಕೇಡಿಗಳು ಏನಾರ ಮಾತಾಡ್ತಾವೆ, ಆಗಬಾರದು ಅಂತಾರಲ್ಲ. ಏನಾದ್ರೂ ಏನಾಗಬೇಕಾಗಿದೆ ನಿಜವನ್ನು ತಿಳಿದ ಅವಾಗ. ಕಾಯಿ ಅಂತೆ ಗುಪ್ಚು ಅಂತೆ ಅದನ್ನು ತೊಗೊಂಡು ಏನು ಮಾಡ್ತೀನಿ ಅಂತ ಜಗತ್ತ ಹೋಗೋಲಿ, ನೀವು ಮಾತ್ರ ಬರೋಬ್ಬರಿ ಹಾಕಲಿ. One is philosopher, 2 is discussion, 3 is confusion. ಹೌದು. ಎರಡನೇದವ್ರು ಸಗ್ಗಿ ಮಾತಾಡಕೈತದ ತೀರ್ತು. ಮತ್ತು ಮೂರನೇದವ್ರು ಅದಂದ್ರೆ ಹೋಗ್ತೇನೆ ಸಂಶಯದಾಗ ಸಿಕ್ಕೊಂಡು ಒದ್ದಾಡ್ತೈತಿ. ಭ್ರಮಾನ ಅದಕ್ಕೆ ಮೂರನೇದವ್ರು ಸುದ್ದಿ. ಮತ್ತೆ ಎರಡನೇದವ್ರು ಬಿಟ್ಟು ಮೂರನೇದವ್ರಿಗೆ ಹೋತಂದ್ರೆ ಅದು ಭ್ರಮ ಅಂತ. ಅಂದ್ರೆ ಹೆಚ್ಚಿನ ಮೂರನೇದವ್ರು ಸುದ್ದಿ ಮಾತಾಡವ, ನಮ್ಮ ಬಗ್ಗೆ ಮಾತಾಡವ ತನಗೆ ಇರ್ತಾನ, ತಮ್ಮ ಬಗ್ಗೆ ವಿಚಾರ ಮಾಡವ ತನಗೆ ಇರ್ತಾನ. ಇನ್ನೊಬ್ಬರ ಸುದ್ದಿಗೆ ನೀವು ದಾರಿ ತಪ್ತಿ ಅಂತ, ಹಾದಿ ಬಿಡ್ತಿ ಅಂತ. ಅಷ್ಟ್ರ ಮ್ಯಾಗ ತಿಳ್ಕೊಬೇಕು, ಮಂದಿ ಸುದ್ದಿ ಮಾತಾಡೋದು ಹಾದಿ ಬಿಟ್ಟೈತಿ ಅಂತ. ಯಾರ ಬಗ್ಗೆ ಯಾವಾಗಲೂ ಆತ್ಮಚಿಂತನದ ತನ್ನ ಈ ಚಿಂತನದಾಗ ನಾವು ಇನ್ನೊಬ್ಬರು ಚಿಂತನೆ ಮಾಡಕ್ಕೆ ಅವ್ನು ಪುರುಷೋತ್ತ ಸಿಗಲ್ಲಲ್ಲ. ತನ್ನ ತಾ ತಿಳ್ಕೊಳ್ಳೋ ಪ್ರಯತ್ನ ಮಾಡವಂಗ ಇನ್ನೊಬ್ಬರು ಸಾಬರಿ ಇದನ್ನ ಮಾಡಕ್ಕೆ ಅವಾಗ ಎಲ್ಲಿ ಪುರುಷೋತ್ತ ಸಿಗ್ತೈತಿ. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆ ರೈಲು ಅರಿಯದ ಆತನಿಗೆ. ಅಂತ ಅಭ್ಯಾಸದಾಗ ತೊಡಗಿದವ ಇನ್ನೊಬ್ರಿಗೆ ಇದು ಮಾಡಕ್ಕೆ ನಾನು ಪುರುಷೋತ್ತ ಇಲ್ಪ ಅಂತಾನೆ. ಇನ್ನೊಬ್ರು ಅವ್ರು ಯಾರು ಏನು ಅನ್ನೋ ವಿಚಾರ ಮಾಡಕ್ಕೆ ಸಹಿತ ನನಗೆ ಪುರುಷೋತ್ತಿಲ್ಲ. ನಂದ ನನಗೆ ಗೊತ್ತಾಗವಲ್ಪ, ನಿಂದೇನು ಗೊತ್ತಾಗ್ಬೇಕು ನನಗಂತಿದ್ರು ಅಜ್ಜಾರ. ನಮ್ಗೆ ಗೊತ್ತಾತೇನ್ರಿ, ನಂದ ನನಗೆ ಗೊತ್ತಾಗ್ತವಲ್ವ, ನಿಂದೇನು ಗೊತ್ತಾಗ್ತೈತಪ್ಪ ನನಗೆ. ಅದಕ್ಕೆ ತನ್ನ ಚಿಂತನೆ ಆತ್ಮಚಿಂತನದಾಗ ಎಡೆಬಿಡದೆ ಅಭ್ಯಾಸ ಮಾಡವ. ಅನ್ಯ ಚಿಂತನೆ ಮಾಡಕ್ಕೆ ಹೋಗುದು ನಾವು. ಅನ್ಯ ಚಿಂತನೆಯನ್ನು ಕೈ ಬಿಟ್ಟಾಗ ತನ್ನ ಚಿಂತನೆ ಮಾಡೋದಾಗ ತೊಡಗಕ್ಕೆ ಬರ್ತದೆ. ಬ್ರಹ್ಮಚಿಂತನ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು ನಾವು. ಇನ್ನೊಬ್ಬರು ಗಡಿಗೆ ಸಾವರಿಗೆ ಹೋಗೋದಿಲ್ಲ. ಜಗತ್ತಿನ ಗಡಿಗೆ ಏನಕ್ಕೆ ಬಿಡೋದು. ನಿನ್ನ ದಾರಿ ಏನು, ನಿನ್ನ ನಿಜವನ್ನು ನೀ ತಿಳ್ಕೋದು. ಅದರ ಬಗ್ಗೆ ವಿಚಾರ ಮಾಡಬೇಕು ಹೊರತು ಅನ್ಯದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬಾರ್ದು. ಅನ್ಯ ಮಾತುಗಳನ್ನು ಮಾತಾಡಕ್ಕೆ ಹೋಗ್ಬೇಡ. ಮಾತುಗಳು ಬರೀ ನಮ್ಮ ಮುಂಜಾನೆ ಸಂಜೆ ಮಟ್ಟ ಹೌದಿಲ್ಲ. ನಮ್ಮ ಇರುವನ ಕುರಿತು ಇದ್ರೆ ಮಾತಾಡ. ನಿನ್ನ ಬಗ್ಗೆ ಏನಾರ ಇದ್ರೆ ಮಾತಾಡ, ಅನ್ಯದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ. ಅನ್ಯಾಂ ವಾಚು ವಿಮುಂಚತಃ. ಅನ್ಯ ಮಾತುಗಳನ್ನು ಅನ್ಯದ್ರ ಬಗ್ಗೆ ಮಾತಾಡಲು ಬಿಟ್ಟು ಬಿಡು. ನಿನ್ನ ಇರುವಿನ ಬಗ್ಗೆ ಏನಾರ ಮಾತಾಡ್ತೀರಪ್ಪ ಯಾರ ಬಿಡು ಬರೋದಿಲ್ಲ. ಬರೇ ಅನ್ಯ ಚಿಂತನೆದಾಗ ಕಾಲ ದಿನ ಅಲ್ಲೇ ಹೊಕ್ಕಿ ಅಲ್ವ ಯಪ್ಪ ಅಂತ ಮಾತಾಡ್ತೀವಿ ಅಂತಿರ್ತಾರೆ ಅನ್ನೋದಿಲ್ರಿ. ಇದೇನಿದು ಏನು ಬಡದೇ ಇಲ್ಪ ಇದು ಗಾಳಿ ಅಂತ ಇರ್ತಾರೆ ಅವ್ರು. ಎಂದು ಕೇಳಿರ್ದಿಲ್ಲ. ಮತ್ತೆ ಯಾಕಂದ್ರೆ ಅಂಥ ಭಾವ ಇರ್ತೈತೆ ಅವ್ರಿಗೆ. ಇದೇನಪ್ಪ ಇದು ಮಂದಿ ಸುದ್ದಿ ಮಾತಾಡಕತೈತಿ, ಅವ್ರ ಸುದ್ದಿ ಅದಕ್ಕೆ ಬೇಕಾಗಿತ್ತು, ನೀನು ಸುದ್ದಿ ಅಷ್ಟು ಮಾತಾಡ್ಬೇಕಪ್ಪ ನೀನು. ಊರು ಕೆಟ್ಟೈತಿಪ್ಪ ಇದು, ಅವ್ರು ಕೆಟ್ಟೈತಿ ಎಲ್ಲ ಇದಂತಿರ್ತೈತಿ. ನೀ ಮಾತ್ರ ಸುಧಾರಣೆ ಇದಿಲ್ಲ ನೋಡುವಪ್ಪ ಅಂತಾರೆ ಅವರು. ಕರೆಯಕ್ಕಿದ್ದವರು ಮಂದಿ ಸುದ್ದಿಯಾಗ ಏನಪ್ಪ ದಿನ ಶಾಸ್ತ್ರ ಕೇಳ್ದೈತಿ, ಬರೀ ಮಂದಿದ ಹೇಳ್ದೈತಿ, ನೀ ಏನೋ ಶುದ್ಧ ಆಗಿಲ್ಲ ನೋಡ್ಕೊ. ಅದೇ ಅದಕ್ಕೆ ಬೇಕಾಗಿತ್ತು ನಿನಗೆ. ಅವ್ರು ಹಂಗದಾರು ಹಿಂಗಾರ ಜಗತ್ತಿನ ಗೊಡಿವು ನಿನಗೆ ಬೇಡ. ಕೆಟ್ಟ ಹೊಕ್ಕಿ ನೀನು ಹೌದಿಲ್ಲ. ಬರೀ ಅವ್ರಿಗಿಂತ ಮೊದಲು ನಿನ್ನ ಕೆಡ್ತಿ ಆ ಸುದ್ದಿ ಮಾತಾಡವ.
ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗಂತ ಆಡಿದವ್ರು ಅಂತಾರೆ ಹೌದಿಲ್ಲ, ಮನುಷ್ಯನೇ ಬರ್ತೈತೆ, ನಿನಗೆ ಬರ್ತೈತೆ. ಅದನ್ನೇ ಯಾಕೆ ತಗೋತೀವೋಪ್ಪ ನೀನು? ಅದ್ರ ಮ್ಯಾಗ ಪ್ರೀತಿ ಭಾಳ, ಹೊಲಸು ತಿನ್ನು ಚಾಳಿ, ಹೌದಿಲ್ಲ? ಅದು ಇತ್ತಂದ್ರೆ ಮತ್ತು ವಾಸನ ಅಂಥದ ಜನ್ಮ ಹಂದಿಯಾಗಿ ಹುಟ್ಟುವುದೇ ಸಾಕ್ಷಿ ಅಂದಲ್ಲ. ಇನ್ನೊಬ್ಬರನಿಂದ ಇದನ್ನು ಮಾಡೋ ಅವ್ರದ್ದು ಹಂಗದ, ಇವ್ರು ಹಿಂಗದ, ಗೊತ್ತಿಲ್ಲ ನಿನಗೆ ಅವ್ರದ್ದು. ನೀ ಗೊತ್ತು ಮಾಡಿ ಅವ್ರು ಹೊಲಸೆಲ್ಲ ತಗೊಂಡು ನೆಮ್ಮದಿ ಹಾಳು ಮಾಡ್ಕೊಂಡೆಲ್ಲೋ. ಶುದ್ಧ ಇತ್ತು, ನಿನ್ನ ಮನಸ್ಸು ತಣ್ಣಗೆ ಇದ್ದೀಪ. ಅವ್ರು ಸುದ್ದಿ ತಗೊಂಡು ಅದಕ್ಕೆ ಅನ್ಯ ಮಾತುಗಳನ್ನು, ನೆನಪುಗಳನ್ನು ಮಾಡಕ್ಕೆ ಹೋಗ್ಬೇಡ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ ರೂಢಿ ಮಾಡ್ಕೊ. ಅದು ಎಲ್ಲಿ ತನಕ ನಮಗೆ ಬರೋದಿಲ್ಲ ಅಲ್ಲಿ ತನಕ ನಮಗೆ ಉದ್ಧಾರ ಆಗೋದು. ಇದು ಬೇಕಲ್ಲ, ಅದು ಪುಣ್ಯ ಇದ್ರ ಬರ್ತೈತಿ. ಇದ್ರ ನೆನಪಿನಾಗ ಇರಕ್ಕೆ. ಅನ್ಯದ್ರ ನೆನಪು ಮಾಡಾಕತ್ತೈತೆ ಅಂತಂದ್ರೆ ಅಂದಾಗ ನಿನಗೆ ಸಮಾಧಾನ ಶಾಂತಿ ಇದೆ. ನಿನ್ನ ನೆನಪಿನಾಗಿದ್ರೆ ನೀ ಆರಾಮಿರ್ತಿ. ಹಗಲಿ 12 ತಾಸು ರಾಗದ್ವೇಷಗಳ ವ್ಯವಹಾರದಾಗ ಇದ್ರ ತಲೆ ಕೆಟ್ಟ ಹುಚ್ಚು ಹಿಡ್ದು ಹೋಗ್ತೈತಿ ನೋಡಿ. ಇರುವಿನ ಕಡೆ ಎಲ್ಲ ಕೊಟ್ರೆ ಹೆಂಗೆ ಇರ್ತೈತಿ ನೋಡಿ ನಿನ್ನ ಮನಸ್ಸು, ಎಷ್ಟು ಶಾಂತಿ ಇರ್ತದೆ. ಎದ್ರ ದಶಿಂದ ಮಾರಿಗಂಟು ಹಾಕೊಂಡು ಕುಂತೀರಿ? ಏನು ಕಡದು ಕತ್ತರಿಸ್ಕೊಂಡು ಬಿಡ್ತೈತಿ ನಿಮ್ಮ ಮ್ಯಾಗ. ಅಂಥದ್ದೇನು ಬಂದೈತಿಪ್ಪ, ಹಿಂಗ್ಯಾಕೆ ಮುಖ ಗಂಟು ಹಾಕಿ ಅಂತ. ಏನು ದೊಡ್ಡ ಸಮಸ್ಯೆ ಬಂದೈತಪ್ಪ. ಏನಾಗೈತಿ ಸಮಸ್ಯೆ ನಿನಗೆ? ಏನೂ ಆಗಿಲ್ಲ. ನಿನ್ನ ಬಗ್ಗೆ ವಿಚಾರ ಮಾಡ್ಕೊ. ನೀ ಎಲ್ಲ ಇಲ್ಲದ ಕಲ್ಪಿಸ್ಕೊಂಡು ಕೂತೀಯ. ಎಲ್ಲ ಕೈ ಬಿಡೋದ. ಏನೂ ಆಗಿಲ್ಲ ನಿನಗೆ, ಯಾವ ಕಾಲಕ್ಕೂ ಆಗೋದನೇ ಇಲ್ಲ ನಿನಗೆ. ಆಗುಲೇ ಆಗೈತೆ ಅಂತ ಸುಳ್ಳು ನಿನಗೆ, ಭ್ರಮ ಆಗೈತೆ ನಿನಗೆ. ಯಾರು ಕಲ್ಪಿಸ್ಕೊಂಡಾರಪ್ಪ ಇದನ್ನಂದ್ರೆ ನೀನೇ ಕಲ್ಪಿಸ್ಕೊಂಡಿ. ನೀನ ಮಾಡ್ಕೊಂಡದ್ದು ಹೌದಿಲ್ಲ? ನೀನ ಕಲ್ಪಿಸ್ಕೊಂಡದ್ದು ನೀನ ಕೈ ಬಿಟ್ಟ ನಿನಗೆ ಆರಾಮ. ಅನ್ಯ ಕಲ್ಪನೆಗಳನ್ನು ಮಾಡ್ಕೊಂಡವ್ರು ಯಾರ? ತಾನು ಹೌದಲ್ಲ, ತನ್ನನ್ನು ತಾನು ಮರೆತು ತಾನಲ್ಲದನ್ನು ತಾನು ಅಂತ ತಿಳ್ಕೊಂಡು ಯಾರು ಹೇಳಿದ್ರೆ ನಿನಗೆ? ಇಲ್ಲ. ನಿನ್ನ ಅಜ್ಞಾನದಿಂದ ನಿನ್ನನ್ನು ನೀವು ಬಿಟ್ಟು ಅನ್ಯ ಭಾವನೆಗಳನ್ನು ಕಲ್ಪಿಸ್ಕೊಂಡು, ಅದಕ್ಕೆ ಜೀವ ಅಂತಾರೆ. ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ಅನ್ಯ ಭಾವನೆಗಳನ್ನು ಅಳದು ಉಳಿದದ್ದು ಏನೈತಿಲ್ಲ ಅದು ಆರಾಮಿರ್ತಾನೆ ನಾವು. ಅದಕ್ಕೆ ನಾವು ಅನ್ಯ ಭಾವನೆಗಳನ್ನು, ಅನ್ಯ ಕಲ್ಪನೆಗಳನ್ನು ಕಳ್ಕೋಬೇಕು. ತಾನಲ್ಲದ ಭಾವನೆಗಳನ್ನು ಕೈ ಬಿಟ್ಟು ಉಳ್ಕೋದು, ಅದಕ್ಕೆ ಮುಕ್ತಿ ಅಂತಾರೆ. ಜೀವ ಭಾವ ನಡೆದ ನಿಜ ನಿಷ್ಠೆಯ ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಬಹುದು. ಅನ್ಯ ಭಾವನೆಗಳನ್ನು ಅಳದು ಉಳಿದಂತಹ ಸ್ಥಿತಿ ಏನೈತಲ್ಲ, ಅದು ಎಷ್ಟು ಜನ್ಮದ ಪುಣ್ಯನೋ. ಮುನ್ನ ನಾನೇನು ಪುಣ್ಯ ಮಾಡಿದ್ದನೋ ಅಂತ. ಎಷ್ಟು ಜನ್ಮದ ಪುಣ್ಯ ಮಾಡಿ ಇನ್ನೊಬ್ಬರಿಗೆ ಹಿತ ಮಾಡಿದ್ದು. ಅದನ್ನು ಎಷ್ಟು ಹೇಳಿರೂ ಮತ್ತು ಅದನ್ನು ಮಾಡೋದು ಬಿಡೋದಿಲ್ಲ. ವಿಷಯದ ಆಶೆ ಪೀಡ ಕೂಡ ಕಚ್ಚೆ ಬಿಡ್ತದೆ. ವಿಷಯದ ಆಶೆ ಯಾವಾಗ ಕಡಿಮೆ ಆಕೈತಿ ಅವಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಬರ್ತೈತಿ. ಮಾಡ್ತೀಯಪ್ಪ? ಒಂದು ಪಾವನೆ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡೋದಿಲ್ಲ. ಹೆಂಡ್ರ ಮಕ್ಕಳು ಗುಜರಾನೆ ಎಲ್ಲರೂ ಮಾಡ್ತಾರೆ. ಏನು ದೊಡ್ಡ ಕೆಲಸ ಮಾಡಿ ಪರೋಪಕಾರಕ್ಕಾಗಿ ಈ ಶರೀರವನ್ನು ಮೀಸಲಾಗಿಟ್ಟವ್ರು ಎಷ್ಟು ಮಂದಿ ಇದ್ದಾರೆ? ಶ್ರುತಿ ಏನು ಹೇಳ್ತತೆ? ಪರೋಪಕಾರಾರ್ಥಮಿದಂ ಶರೀರಂ. ಪರೋಪಕಾರಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೋದು. ಶರೀರ ಬಂದದ್ದು ಪರಾರ್ಥ ಘಟಕ. ಪರೋಪಕಾರಕ್ಕಾಗಿ ಈ ಶರೀರವನ್ನು ಉಪಯೋಗ ಮಾಡ್ಕೊಂತ ಅಂದ್ರೆ ಈ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ. ಬರೀ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಂಡು ಸತ್ವಾರ ಅದಕ್ಕೆ ಬಂದು ಕೆಲಸ. ಅದಕ್ಕೆ ಪುಣ್ಯ ಅಂತಾರೆ.
ಏನು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು, ಇನ್ನೊಬ್ಬರಿಗೆ ಹಿತ ಮಾಡಕ್ಕಲೀಪ. ಬರೀ ಸ್ವಾರ್ಥಕ್ಕಾಗಿ ಬದುಕಬೇಡ. ಏನು ಬದುಕಿದ್ದು ಅದಕ್ಕೆ ಜೀವನ ವ್ಯರ್ಥ ನೀನು ಸ್ವಾರ್ಥಕ್ಕಾಗಿ ನನಗೆ. ಇನ್ನೊಬ್ಬರಿಗೆ ಮುಂದೆ ಇಟ್ಟಾರ ಏನಾರ ನಿನ್ನ ಜೀವನದೊಳಗೆ ಉಪಕಾರ ಮಾಡಿದ್ದು ಖರ್ಚು ಮಾಡಿದ್ದು ತೋರಿಸ್ತೀಯಪ್ಪ. ಬರೇ ಇನ್ನೊಬ್ಬರು ತೆಪ್ಪಿಗೆ ಹಾಕ್ಬೋದು, ಮೋಸ ಮಾಡೋದು, ಬರೇ ಇದ್ದನ್ನೇ ಮೊದಲು. ನಾನು ಏನಾರು ಅವ್ರಿಗೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕಪ್ಪ, ಸಹಾಯ ಮಾಡ್ಬೇಕು ನಾವು ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತೆ ನೋಡ್ಕೊ. ಇದು ಎಲ್ಲಿ ಮಠ ನಿನಗೆ ಬರೋದಿಲ್ಲ ಅಲ್ಲಿ ಮಠ ಉದ್ಧಾರ ಆಗೋದಿಲ್ಲ. ಹೌದಿಲ್ಲ? ಭಾಳ ಕಠಿಣ ಐತಿ, ಮಾತಾಡಕ್ಕೆ ಬರ್ತೈತಿ ಎಲ್ಲರಿಗೆ, ಆದರೆ ಅದರಂತೆ ಇರೋದು ಅಂದ್ರೆ ಭಾಳ ಜಡ ಬರ್ತೈತಿ. ಹೇಳಕ್ಕೆ ಮಾತ್ರ ಭಾಳ ಚಲೋ ಅದಾನ, ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದು ಅಂದ್ರೆ ಬಂತೀನಿ. ಬರೀ ಅದು ಜನ್ಮಾಂತರ ಅದ ಸ್ವಭಾವ ಬಂದ್ಬಿಟ್ಟೈತೆ, ಇನ್ನೊಬ್ಬರಿಗೆ ಬರೀ ಕೆಡಕ್ಕೆ ಬಯಸೋದು. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಏನು ಈ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಏನು ಎಲ್ಲೋ ಒಬ್ಬ ಪುಣ್ಯಾತ್ಮಗೆ ಬರ್ತದೆ. ಯಾವಾಗ ಇನ್ನೊಬ್ರು ಹುಡುಕ್ಯಾಡಿ ಉಪಕಾರ ಮಾಡೇನು ಅಂದ್ರೆ ಎಚ್ಚರ ಆದ ಕೂಡಲೇ ಅದ ನೋಡಿ. ಎಷ್ಟು ಮಾಡಿದಿ, ಎಷ್ಟು ಪುಣ್ಯವನ್ನು ಮಾಡಿದಿ, ಎಷ್ಟು ಪಾಪವನ್ನು ಮಾಡಿ, ದಿನವೂ ಮಾಡಬೇಕು ಪಾಪ ಪುಣ್ಯದ ಲೆಕ್ಕ ಅಂತ. ಇವತ್ತಿನ ದಿನ ಎಷ್ಟು ಮಂದಿಗೆ ನೀವು ಉಪಕಾರ ಮಾಡಿ, ಎಷ್ಟು ಮಂದಿಗೆ ತೊಂದರೆ ಕೊಟ್ಟು, ಇದನ್ನು ಲೆಕ್ಕ ಹಾಕಿ ಜೀವನ ಸಾಗಿಸ್ತೀನಿ. ಅದನ್ನ ಏನಾದ್ರು ಮಾಡ್ತೇವೆ. ಕಡಿಮೆ ಆಗೈತೋ ಏನು ಹೆಚ್ಚಾಗೈತೆ ನೋಡ್ಕೊ. ಇನ್ನೊಬ್ರಿಗೆ ತೊಂದರೆ ಕೊಡೋದು ಮನಸ್ಸಿನಾಗ ಸಹಿತ ಬಿಡಬಾರ್ದು. ಯಾವುದೇ ಜೀವಿಗೆ ಪೀಡ ಮನಸ್ಸಿನಾಗ ಕೆಟ್ಟ ದೃಷ್ಟಿಯಿಂದ ನೋಡಬೇಡ ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿಪ್ಪ ಅಂತ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಅವ ಕುಲಜ ಅಂತ, ಅವ ಮನುಷ್ಯ ಅಂತ. ಮನುಷ್ಯತ್ವ ಅಂತಾರೆ ಅದಕ್ಕೆ. ನಮ್ಮ ಮನುಷ್ಯತ್ವನ ಬರಲಿಲ್ಲ ನಿಮಗೆ. ಪಶು ಬುದ್ಧಿ ದಾಟಿದೀವಿ, ರಾಕ್ಷಸಿ ಪೈಶಾಚಿಕ ಕಥೆಗಳನ್ನು ನೋಡಕತ್ತೀವಲ್ಲ. ಇನ್ನೊಬ್ಬರನ್ನ ತೊಂದರೆ ಕೊಟ್ಟೆ ನಾವು ಅಂದ್ರೆ ಆರಾಮಿರ್ತೇವೆ, ಖುಷಿ ಪಡ್ತೇವೆ ನಾವು. ಇನ್ನೊಬ್ಬರ ಯಾಕ್ರಿ ನಾವು ನಗತೆ ಒಳ್ಳೆ ಗಗಾಯಿಸಿ ನಗತಿರ್ತಾನೆ ಅವನು. ಹೌದು, ತನಗೆ ಬಂದ್ರೆ ಭಾಳ ಕಠಿಣ ಐತ್ರಿ ಹೇಳೋದು ಕೇಳೋದು. ಅದೇನೂ ಬರೋದಿಲ್ಲ, ಏನೋ ಹಿಂದಿನ ಜನ್ಮದ ಒಂದು ಬೇಕು ಅಂತ ಒಂದು ಸಂಸ್ಕಾರ ಬೇಕಲ್ಲ ಅಂತ. ಅದ್ರಾಗ ಬೆಳೆದಿದ್ರೆ ಬರ್ತೈತೆ ಅದು, ಇಲ್ಲ ಅಂದ್ರೆ ಬರೋದಿಲ್ಲ. ಬರೇ ಇನ್ನೊಬ್ರದ ಅಪಹರಿಸೋದು ಯಾಕ್ರಿ, ಅದನ್ನ ಮಾಡೋ ಅಂಥದ್ರಾಗ ಬೆಳೆದಂಥ ವಾತಾವರಣದೊಳಗೆ ಇನ್ನೊಬ್ರು ಕೊಟ್ರೆ ಏನು ಬರ್ತೈತಿ ನಮ್ಗಂತ. ಹುಡ್ಡಿಕ್ಯಾಡಿ ಮದಿವ್ಯಾದಿ ಮೋಜಕಾನಮ್ಮ, ಮಿಡಿಕ್ಯಾಡಿ ಮಾಯದ ಮರವೇರಿದಮ್ಮ. ಅಳಬ್ಯಾಡ ತಂಗಿ ಅಳಬ್ಯಾಡ, ನಿನ್ನ ಕಳವು ಬಂದವರೆಲ್ಲ ಉಳವಿಕೊಳ್ಳುವರೇನು. ಕಡಕೀಲಿ ಉಡಿಯಕ್ಕೆ ಹಾಕುವರಮ್ಮ, ದುಡಕೀಲಿ ಮುಂದಕ್ಕೆ ನೂಕುವರಮ್ಮ. ಅಳಬ್ಯಾಡ ತಂಗಿ ಅಳಬ್ಯಾಡ ಅಂತ ಅಜ್ಜಾರ್ ಜಳಕ ಮಾಡುವಾಗ ಅಂತಿದ್ರು ಇದನ್ನ ಪದ. ಅಳಬ್ಯಾಡ ತಂಗಿ ಅಳಬ್ಯಾಡ ಅಂತ. ಹುಡುಕ್ಯಾಡಿ ಇದನ್ನು ಮಾಡಿದೆಲ್ಲ ಎಲ್ಲ ಸುಖ ಕೊಡ್ತಾವಂತ ಮಾಡ್ಕೊಂಡು ಸುಖ ಕೊಟ್ಟವು ನೀನು. ಮೋಜ್ ಹೆಂಗೈತಿ ನೋಡಿ, ಬಾಳೆದ ಮೋಜ್ ನೋಡಾಕ್ ಬಂದಿ ಇಲ್ಲಿ. ಅನುಲಿ ಬಾಳೆದ ಅನುಲಿ ಇನ್ನೂ ಅದ್ರಾಗ ಇನ್ನೂ ಆಸಕ್ತಿ ಹೋಗಲ್ದಲ್ಲ ನಿನಗೆ. ಅದ್ರ ಸುದ್ದಿ ತೆಗಿಬೇಡ ಅನ್ನೋರು ಯಾರು ಅದಿರಿದ್ರೆ ಇದ್ರಾಗ. ಬಾಳೆ ಸುದ್ದಿ ತೆಗಿಬೇಡಪ್ಪ, ಮಕ್ಕಳು ಸುದ್ದಿ, ಹೆಂಡ್ರ ಸುದ್ದಿ, ಮನೆ ಸುದ್ದಿ ತೆಗಿಬೇಡಪ್ಪ, ಊರ ಸುದ್ದಿ ತೆಗಿಬೇಡಬೇಕಪ್ಪ ನಮ್ಗೆ ಅನ್ನೋರಿದ್ದೀವಿ. ಬರು ಬತ್ತು ಏನಪ್ಪ ಊರನ್ ಸುದ್ದಿ ಅಂತಾನೆ.
ಏನು ಊರ ಕಡೆ ಏನು ಸುದ್ದಿ ಅಂತ ಕೇಳ್ತಿರ್ತಾನೆ. ಅದನ್ನು ತೊಗೊಂಡು ನೀವು ಹೇಳಕ್ಕೆ ಮೊದಲು ಮ್ಯಾಗ ಇರ್ತಾನೆ ನೀವು, ಹೌದಿಲ್ಲ? ಹೇಳಕ್ಕೆ ಅದಕ್ಕೆ ಹೋಗಿರ್ತಾನೆ ಅವ್ರು ಅಂತೇಳಿ ಅವ್ನು ಹೇಳಕ್ಕೆ ಇದು ಸುದ್ದಿ ಹೋದ್ ಮುಟ್ಸಾಕ, ಹೌದಿಲ್ಲ? ಹಂಗೆ ಮಾಡಿದ್ರಿಪ್ಪ, ಹಿಂಗೆ ಮಾಡಿದ್ರು ಎಲ್ಲ ಊರಾಗಿ, ಹೌದಿಲ್ಲ? ಇದನ್ನ ಕಟ್ಕೊಂಡು ಹೋಗಿರ್ತಾನೆ ರಾಡಿ. ಅದನ್ನು ಕೇಳೋ ಇದಿಲ್ಲ, ಇಲ್ಲ ಭಾಗ್ಯ ಬೇಕಲ್ಲ ಅವ್ರಿಗೆ. ಅದು ಗೊತ್ತಿರ್ತೈತಿ ಇವ್ ಎಷ್ಟರ ಮಟ್ಟಿಗೆ ಬಂದ ನೀವು ಗೊತ್ತಾಗ್ತದೆ, ಹೌದಿಲ್ಲ? ಎದಕ್ಕೆ ಬೇಕಾಗಿತ್ತು, ಹೌದಿಲ್ಲ? ಅದರಿಂದ ಏನು ಲಾಭ ಐತಿ ನಮಗೆ? ಯಾಕ್ರಿ ಊರ ಸುದ್ದಿ, ಇನ್ನೊಬ್ಬರ ಸುದ್ದಿ, ನಮ್ಮ ಸುದ್ದಿ ತಗೋ ನಮ್ಗೆ ಲಾಭ ಐತೆ ಅನ್ನೋದು ಹೊಳಿವಲ್ಲ ನಮ್ಗೆ, ಹೌದಿಲ್ಲ? ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅನ್ನೋದು ಹೊಳಿಬೇಕಲ್ಲ. ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಕೊತ ಇದ್ರೆ ನಮಗೆ ಲಾಭದ. ಅನ್ಯರ ಸುದ್ದಿಯ ಕಾಲು ಕಳೆದು ಲಾಭ ಇಲ್ಲ. ನಿನ್ನ ಆಯುಷ್ಯ ಎಲ್ಲ ವ್ಯರ್ಥ ಆತ, ಬದುಕಿನೂ ಉಪಯೋಗ ಇಲ್ಲ. ನೀನು ಎದಕ್ಕೆ ಬದುಕಿ? ಕೆಲಸ ಇಲ್ಲ. ಯಾಕ್ರಿ ಬದುಕಿಗೆ ಸಾರ್ಥಕತೆ ಆಗ್ಬೇಕನ್ನೋ ಹಂಗಿದ್ರೆ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ. ಅನಾತ್ಮ ಚಿಂತನೆ ಒಳಗೆ ಕಾಲು ಕಳೆದು ಬದುಕಿ ಏನು ಉಪಯೋಗ? ಇಷ್ಟು ದಿನ ಬದುಕಿ ಏನು ಮಾಡೋದು? ಬದುಕಿದ್ದಕ್ಕೂ ಉಪಯೋಗ ಇಲ್ಲಪ್ಪ. ಇದು ಸುಳ್ಳ ಬದುಕ್ತಿಪ್ಪ ಇದು. ಎಲ್ಲರೂ ಸುಖದಿಂದ ಇರ್ಬೇಕನ್ನೋರು ಅದಾರ, ಆದ್ರೆ ಮಾಡೋದು ಮಾತ್ರ ಅದನ್ನು ಕಂತ ಕಷ್ಟದ ಕಾರ್ಬಾರ ಮಾಡೋದು. ಅದನ್ನು ಮಾಡೋದಾಗ ಬಿಟ್ಟಾಗ ನೀ ಆರಾಮಿರ್ತೀವಿ. ಅದನ್ನು ಮಾಡುವಂಗೆ ಮಾಡೋದ ಅಂತ ನಾವು ಮತ್ತೆ ಆರಾಮಿರ್ಬೇಕಂತ ಎಂದಕ್ಕೆ ಸಾಧ್ಯ ಆಗ್ಬೇಕು? ಎಲ್ಲ ಅರ್ಪಣೆ ಮಾಡ್ಬೇಕಂತ. ಯಾರಿಗೆ ಅರ್ಪಣೆ ಮಾಡೋರು ನೀವು? ಬರ್ತದೆ ನಿನಗೆ ಅರ್ಪಣೆ ಮಾಡಕ್ಕೆ? ಎಲ್ಲ ನಿಂದ ಅಂತೇಳಿ ಬಾಯಿಲೆ ಅಂತೀವಿ. ಏನು ತಮ್ಮದ ಐತ್ರಿಪ್ಪ ಎಲ್ಲ ಅಂತ. ಎಲ್ಲ ತಮ್ಮದ ಐತೆ ಅಲ್ರಿಪ್ಪ ಬಾಯಿಲೆ ಅನ್ನೋದು ಹಂಗಾರ. ಹಂಗಾರೆ ಸೈ ಮಾಡಿ ಬಾಯಿಲೆ ಅಂದ್ರೆ ಹಂಗ ಅಂತಿದ್ರು ಅವರು. ನಿರಂಜನ ಪೂಳ ಹಂಗಾರೆ ಸೈ ಮಾಡಪ್ಪ ಇಲ್ಲಿ ನೋಡು, ಎಲ್ಲ ನಿಂದ ನಿಮ್ದಾರಿ ಅಂತ ಬರೆದು ಕೊಡು ನೋಡು, ಹೌದಿಲ್ಲ? ಕೇಳಿ ಬರ್ತೇನೆ ತಡಿ ಅಂತೀವಿ ಮತ್ತೆ. ಅವ್ರು ಏನಂತಾರೋ ಕೇಳು ಅಂತೇಳಿ ಬಾಯಲ್ಲಿ ಅನ್ನ ಕಟ್ಟ ಹಾಕೈತಿ. ಎಲ್ಲ ನಿಂದ ಭಾಳ ಕಠಿಣ ಐತಿ. ಕರ್ಮಕಾಂಡದಾಳಿಗೆ ಏನು ಹುರುಳಿಲ್ರಿ, ಸುಳ್ಳು ಅದ್ರಾಗ ವೇಳೆ ಕಳಿತೀನಿ. ಬಿಟ್ಟು ಬಿಡೋದನ್ನ ಬಿಟ್ರೆ ಏನಾರು ಪಾಪ ಬರ್ತೈತೆ ಅಂದ್ರೆ ಹೊರಗೆ ಕಟ್ಟಿದ್ರೆ ಬಿಡ್ರಿ ಅಂದ್ರೆ ಅಜ್ಜ ಅವ್ರು ಇಷ್ಟು ಹೇಳಿದ್ರು ಬರಸಿಲ್ಲ ಅಂದ್ರೆ ಹೆಂಗ್ರಿ? ನಮ್ಮ ಮಣಿತನದ ಮಾಡ್ಕೊತ ಬಂದೇವ್ರಿ ನಾವೆಲ್ಲ. ಅದನ್ನ ಮಾಡವ್ರು ನಾವು ಅಂತ ಹೊಡಿ ಚಕಡಿ ಹಂಗ. ನಂಬಿಗಿಲ್ಲ. ನಮ್ಮನ್ನು ಯಾರು ನಂಬಿರಿ ಹೇಳ್ರಿ ಅಂತಿದ್ರು ಅಜ್ಜ ಅವ್ರು. ಸುಳ್ಳ ಮ್ಯಾಗಿನ ಮಾತಿಗೆ ಅಷ್ಟೇ. ಅಪ್ಪರ ಏನು ಅಗದಿ ಏನು ಕೈ ಮುಗಿದು ಕಾಲು ಮುಗಿದು ದೀರ್ ನಮಸ್ಕಾರ ಎಪ್ಪ ನಿಂದ ನೋಯಿದು ಅನ್ನೋದು ನಾಟಕ ಮಾಡ್ತಾನೆ ಹಿಂಗೆ ಸೋಗ. ಯಾಕ್ರಿ ಬೇಕಾಗಿಲ್ಲ ಅದು ನಮಗೆ. ಡೋಂಗಿ ಬಿಡು ಬಾಹ್ಯದಳು ಡಂಬವ, ಮಾನಸದಳು ಎಡೆ ಬಿಡದಿರು ಶಂಭುವ ಅಂತ. ಒಳಗೆ ಇದನ್ನು ಮಾಡ್ಕೊಡು. ನೀನು ಭಕ್ತಿ ಹೊರಗೆ ತೋರಿಸ್ಬೇಡ. ಡೋಂಗಿ ಭಕ್ತಿ ಬೇಡ ನಮಗೆ. ಬೂಟಾಟಿಕೆ ಬೇಡ ನಮಗೆಲ್ಲ. ಇದು ನಿಜವಾಗಿ ಭಕ್ತ ಹೊರಗಿನ ತೋರ್ಸಕ್ಕೆ ಹೋಗುದು ನಾವು ಯಾರಿಗೆ. ಕರ್ಮಕಾಂಡದ ಬೆನ್ನು ಹತ್ತಿದಂದ್ರೆ ಹಿಂಗೆ ಹೋಗೋದು, ಎಂದೂ ಉದ್ಧಾರ ಆಗೋದಿಲ್ಲ. ಏನು ಮಾಡೋ ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲಾರದು. ಬೆಳಕಿಗೆ ಬಾ. ಅದು ವಿಚಾರದ ಬೆಳಕಿಗೆ ಬಂದಾಗ ಅದ್ರಾಗ ಏನೂ ಇಲ್ಲ, ನಿನಗೂ ಉಳಿತೈತಿ. ದೋಷ ದರ್ಶನ ಆಗ್ತೈತಿ. ದೋಷವನ್ನು ಕಂಡ ಮ್ಯಾಗ ಅದನ್ನ ಯಾಕೆ ಮಾಡಕ್ಕೆ ಹೋಗ್ಕೊಂಡ್ರೆ ಏನು
ಒಳಗೆ ಹೊರಗೆ ಗುರುತಿಸ್ಕೊಳಕ್ಕೆ ಏನೈತಿ ನಿನಗೆ? ಒಳಗೆ ಹೊರಗೆ ಅನ್ನೋದೆಲ್ಲ ನಿನ್ನ ಭಾವನಾದೊಳಗದಲ್ಲ, ಒಳಗೂ ಇಲ್ಲ ಹೊರಗೂ ಇಲ್ಲ. ಏನು ಒಳ ಹೊರಗೆ ಎನ್ನದೆ ಹೊಳೆ ಬಚ್ಚಿ ದೋಚಿ ನೀನು ಆಗು ತಿಂತು ಅಂತ. ಒಳಗೆ ಹೊರಗೆ ಅನ್ನೋ ಭಾವ ಸಹಿತ ಇಲ್ಲ ಅಲ್ಲಿ. ಮನಸ್ಸು ಅಡಗಿದ್ರೆ ಯಾವ ದೇವ್ರಿಗೆ ಹೊಕ್ಕಿ ನೀನು? ಮನಸ್ಸಿದ್ದಾಗ ಅದರಲ್ಲಿ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಆ ದೇವ್ರಿಗೆ ಹೋಗ್ಬೇಕು, ಈ ದೇವ್ರಿಗೆ ಹೋಗ್ಬೇಕು. ಮನಸ್ಸು ಅಡಗಿದಾಗ ಎದಕ್ಕೆ ಹೊಕ್ಕಿ ನೀನು? ಎಲ್ಲಾರು ಹೋಗ್ಬೇಕು ಅನ್ನೋದು ನಿದ್ದೆ ಹೆತ್ತಾಗ ಯಾಕ್ರಿ ಅಡಗಿರ್ತೈತಿ ಅಲ್ಲಿ ಮನಸ್ಸು. ನಿದ್ದೆ ಹೆತ್ತಾಗ ಅಲ್ಲಿ ಆರಾಮೈತಿ, ಏನು ಸಂಕಟ ಏನಾರು ಮಾಡ್ಬೇಕು ಅನ್ನೋದು ಐತೇನೆ, ಎಲ್ಲಾರು ಹೋಗ್ಬೇಕು ಅನ್ನೋದು ಐತೇನೆ ಅಲ್ಲಿ. ಎಚ್ಚರ ಆದ ಕೂಡಲೇ ಮನಸ್ಸು ಹೇಗ್ರಿ ಚಾಲು ಆಯ್ತು ನೋಡಿ, ಗದ್ದಲ ಎಬ್ಬಿಸ್ತೈತಿ. ತನ್ನಗೆ ಬಿದ್ದಿತ್ತಪ್ಪ ನಿದ್ದ್ಯಾಗ 5-6 ತಾಸು, ಹೌದಿಲ್ಲ? ಯಾವ್ದು ಎಚ್ಚರ ಆದ ಕೂಡಲೇ ಚಾಲು ಆಯ್ತು ಮನುಷ್ಯನ ಗದ್ದಲ. ಅದ ಎಲ್ಲ ಗದ್ದಲಕ್ಕೆ ಬಿತ್ತದ ಮನುಷ್ಯ. ಮತ್ತೆ ಏನು ಇಂದ್ರಿಯಗಳ ಗದ್ದಲ? ಅದು ಹಗರಿಲ್ರಿ. ಎಂಥವನನ್ನಾದ್ರೂ ತೊಗೊಂಡು ಬಿಡ ಮೇಲೆ ಮಾಡ್ತೈತೆ. ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಅನ್ನೋ ಸಹಿತ ಬಿಡೋದಿಲ್ಲ. ಏನು ಗದ್ದಲ್ದಾಗ ಕೆಡವೇ ಬಿಡ್ಸತ್ತೆ. ನೀನ ಕಲ್ಪಿಸ್ಕೊಂಡದ್ದು ನೀನ ಅಡಗಿಸಿದಾಗ ನಿನಗೆ ನೆಮ್ಮದಿ ನೋಡಿ. ಅನ್ಯ ಭಾವನೆಗಳ ನೀನೇ ಕಲ್ಪಿಸ್ಕೊಂಡಿ, ಅದಾವಂತ ಯಾಕೆ ಕಲ್ಪಿಸ್ಕೊಂಡಿ? ಇವನ್ನೆಲ್ಲ ದೇವ್ರೊಬ್ಬ ಅವನ, ಹೆಣ ದೇವ್ರ ಐತಿ, ಗಂಡ ದೇವ್ರ ಐತಿ ಅಂತ ಒಂದು ಗುಂಪಿನಾವ್ ನೀ ಮತ್ತೊಂದು ಗುಂಪಿನಾವ್ ಎಲ್ಲಿದಾವ್ರಿ ಅವ? ಹೆಣ ದೇವ್ರದ, ದುರ್ಗಾ ಹೋದಾಳ, ದ್ಯಾಮ ಹೋದಾಳ, ಎಲ್ಲ ಹೋದಾಳ, ಕರಿ ಹೋದಾಳ, ಇರ್ಭದ್ರದಾನ, ಗಣಪತಿ ಐತೆ. ಇನ್ನೇನೇನೋ ಕಲ್ಪಿಸ್ಕೊಂಡು ಕುಂತಿಯಲ್ವ ನೀನು? ಯಾವ ಕಲ್ಪಿಸ್ಕೊಂಡಿಲ್ಲ ಅವ ಆರಾಮದಾನ. ಪಶು ಪಕ್ಷಿಗಳು ಆರಾಮದಾವಿನ್ನ ಯಾಕ್ರಿ? ಅವು ಗುಡಿ ಗುಂಡಾರದು ದೇವ್ರ ದಿನರ ಕಲ್ಪಿಸ್ಕೊತಾವನ್ರಿ ಅವು. ನಿಮ್ಮ ಮನುಷ್ಯ ದೊಡ್ಡ ಶಾಣೆ ಆಗಿ ಇಲ್ಲದ್ದು ಏನಾರ ಅವಕ್ಕಿಂತ ಇದಾಗಿ ಹತೋತವಾಗಿ ನೋಡು. ಏನು ಅವು ತಿಂತಾವ, ಆರಾಮ್ ನಿದ್ದೆ ಹೊಡಿತಾವ, ಆರಾಮ್ ಇದು ಮಾಡ್ತಾವ. ಅಷ್ಟೋ ಇಲ್ಲ ನಿಮ್ಗೆ, ಹೌದಿಲ್ಲ? ಇಲ್ಲದ್ದ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊತೀಯಲ್ವ ನೀನು? ನಿನ್ನ ಬಗ್ಗೆ ಯಾವಾಗ ವಿಚಾರ ಮಾಡವ ನೀನು? ನಿನಗೆ ವೇಳೆ ಯಾವಾಗ ಸಿಗಬೇಕು? ಬರೀ ಮಂದಿ ಚಿಂತೆಗೆ ಕಾಲ ಕಳೆದು. ನಿನ್ನ ಬಗ್ಗೆ ನೀ ಯಾವಾಗ ವಿಚಾರ ಮಾಡ? ಯಾವಾಗ ಶಾನೆ ಆಗವಪ್ಪ ನೀನು? ಅನ್ಯದ್ರಾಗ ಹುಡ್ಕಾಕತ್ತಿ ನೀನು. ನಿನಗೆ ಬೇಕಾದದ್ದು ನಿನ್ನೊಳಗೆ ಇದ್ದದ್ದು ಅನ್ಯದ್ರಾಗ ಹುಡುಕಿದ್ರೆ ಸಿಗ್ಬೇಕ್ರಿ. ಅದು ಬಿಂಡ ಬಿಟ್ಟ ಅರಸಲಿ ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂತ. ನಾನೇ ಶ್ರೇಷ್ಠವಾದಂಥ ವಸ್ತು, ಸುಖರೂಪವಾದಂಥ ಇರುವ ನಾನು ದೇವರೇ ನಾನು ಅನ್ನೋ ತಿಳ್ಕೋದ್ಬಿಟ್ಟೆ. ಅನ್ಯದ್ರ ಬಗ್ಗೆ ನೀ ಕೊಡೋ ಅಂತ ಬಾಯಿ ತಗೊಂಡು ಅಡ್ಡಾಡ್ತೀಯಲ್ಲ. ನಿನ್ನಲ್ಲಿ ಐತಿತ್ತ ಅಂತ ಪವರ್, ಮರ್ತು ಬಿಟ್ಟು ಅದನ್ನು. ಅಜ್ಞಾನ ಅದ ನಿನಗೆ. ಈ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡ್ರೆ ಇದೆಲ್ಲ ಅಲ್ಲದ ಭಾವನೆ ಎಲ್ಲ ಹೋಗ್ಬಿಡ್ತೈತಿ. ಅನ್ಯ ಭಾವನೆಗಳ ಏನು ಮರ್ತಾಗ ಬಂದೈತಿದ್ದು. ಯಾಕೆ ಮರಿತಿ, ಎಂತ ಮರಿತಿ ಅಂತ ಅದನ್ನು ಪ್ರಶ್ನೆ ಮಾಡೋದಕ್ಕಿಂತ ಅರ್ಥ ಇರಾಕ್ ಬರ್ತೈತಿ. ಯಾಕ್ರಿ ಹಿಂದಗಡೆ ವಿಚಾರ ಮಾಡುವಂತೆ ಅದಕ್ಕೆ ಯಾವ ಉತ್ತರನೂ ಇಲ್ಲ. ಯಾಕೆ ಬಂತು, ಯಾರಿಗೆ ಬಂದೈತಿ ವಿಚಾರ ಮಾಡಿ ನೋಡಿದ್ರೆ ನಿನಗೆ ಬಂದೇ ಇಲ್ಲ. ಅಜ್ಞಾನ ಯಾರಿಗೆ? ನೀನು ಯಾರು? ಅರಿವಿನಲ್ಲಿ ಮರುವೆ ಅನ್ನುವಂಥದ್ದು ಐತೆನ? ಅರಿವಿನೋಳು ಇಲ್ಲೊಮ್ಮೆ ಮರುವೆಂದು ಕುರು ಹಿಡಿಯುವನೇ ಜಾಣರ ದೇವ. ಅಜ್ಞಾನ ಯಾರಿಗೆ? ನೀನು ಯಾರು? ಸೂರ್ಯನಲ್ಲಿ ಕತ್ತಲೆ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲೇ ಇಲ್ಲ. ಅರಿವಿನಲ್ಲಿ ಮರುವೆ ಇಲ್ಲೇ ಇಲ್ಲ. ಐತೆ ಅಂತ ನಿನಗೆ ಭ್ರಮ ಆಗೈತಿ. ನನಗಾಗೈತೆ. ಅರಿವಿಗೆ ಏನಾಗೈತಿ? ಮರುವೆ ಎಲ್ಲೇ ಆಗೈತಿ. ಏನು ಯಾವ ಕಾಲಕ್ಕೂ ಮರುವೆ ಇಲ್ಲ. ಆ ಎಚ್ಚರ, ಅರಿವಿನ ಎಚ್ಚರಿಕೆಯನ್ನು ಮಾಡ್ಕೊ. ತಲೆಯನ್ನು ಮಡ್ಡೆಲ್ಲ ಹೋಗ್ತೀನಿ.
ದೇವ್ರಂದ್ರೆ ಯಾರು, ನೀ ಯಾರು ಅನ್ನೋದನ್ನ ವಿಚಾರ ಮಾಡೀನು. ಎಲ್ಲೋ ಒಂದು ಬೇರೆ ಇರ್ಬೇಕು ನಮ್ಮನ್ನು ಬಿಟ್ಟು ಅಂತ ಐತಿ ತಿಳ್ಕೊಂಡು ಕೂತೀನಿ. ತಾನು ಬಿಟ್ಟು ದೇವರಿಲ್ಲ ಅನ್ನೋದನ್ನು ಕೇಳ್ತೀವಿ. ಮಣ್ಣು ಬಿಟ್ಟು ಮಡಿಕಿಲ್ಲ, ತಾನು ಬಿಟ್ಟು ದೇವರಿಲ್ಲ ಅನ್ನೋದು ರೂಢಿ ಒಳಗಂತಿ. ಮತ್ತು ನಿನ್ನ ಬಿಟ್ಟು ನೋಡಕ್ಕೆ ಹೊಂಟಿ ಅದನ್ನು, ಅಲ್ಲಿ ಅದಾನ ಇಲ್ಲಿ ಅದಾನ ಅಂತ. ನಿನ್ನ ಬಿಟ್ಟು ಐತೇನ ಅದು? ನಿನಗೆ ಅದಕ್ಕೆ ಎಷ್ಟು ಅಂತರ ಐತಿ? ಬೇರೆ ಇದ್ರೆ ಎಷ್ಟು ಡಿಸ್ಟೆನ್ಸ್ ಐತಪ್ಪ ನಿನಗೆ, ಅದಕ್ಕೆ ಅಂತರ ಎಷ್ಟೈತಿ? ಅಲ್ಲಿ ಹೋಗ್ಬೇಕ್ರಿ, ದೇವ್ರಿಗೆ ಹೋಗ್ಬೇಕ್ರಿ ಅಂತ. ಹಾಂ, ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಪ್ಪ ದೇವ್ರಿಗೆ ಹೋಗಕ್ಕೆ ನೀನು? ಹಾಂ, ನಮ್ಮ ಮನೆ ದೇವ್ರು ದೂರ ಐತ್ರಿ ಅಂತ ಸುಳ್ಳ ತಿರುಗ್ತಿ ಅಲ್ಲೇ ಇಲ್ಲಿ ಅಂತ. ಏನು ಕಲ್ಪಿಸ್ಕೊಂಡಿ ನೀನು? ಹೌದಿಲ್ಲ? ಯಾವ ಕಲ್ಪಿಸ್ಕೊಂಡಾನ ಅವಾಗ ಸಮಾಧಾನ ಇಲ್ಲ, ಯಾವ ಕಲ್ಪಿಸ್ಕೊಂಡಿಲ್ಲ ಅವ ಆರಾಮದಾನ. ಏನು ಇವನ್ ಬಿಟ್ಟು ನೀ ಭಾಳ ಆರಾಮಿರ್ತಿ. ಅರ್ಧ ಕೆಲಸ ಆದಂಗೆ ನಿನಗೆ ದೇವರು ದಿಂಡ್ರು ಅಂತ ಏನು ಹಿಡ್ಕೊಂಡು ಕುಂತಿಯಲ್ಲ, ಅವನು ಬಿಟ್ರೆ ಅರ್ಧ ಕೆಲಸ ಆದಂಗೆ ನೋಡ್ಪ ನೀವು. ಸುಳ್ಳಾದ್ರಾಗ ವೇಳೆ ಕಳಿತೀನಿ, ಇನ್ನು ಆಯುಷ್ಯದ ವೇಳೆ ಎಲ್ಲ ಅದ್ರಾಗ ಹೋಗ್ಬಿಡ್ತೈತಿ. ಹಾಂ, ಇದ್ದದ್ದನ್ನು ಬಿಟ್ಟು ಯಾವೆಲ್ಲ ದೇವರೆಲ್ಲ ಇವೆಲ್ಲ ಕುಂತಾವ ನೋಡಿ, ಇವೆಲ್ಲ ದೇವ್ರು, ಇವರು ಸಂತೋಷಗೋಸ್ ಇದ ದೇವ್ರ ಪೂಜೆ. ಜೀವಿಗಳು ಅದಾರಲ್ಲ, ಎಲ್ಲ ಜೀವಿಗಳು ಅವರ ಎಲ್ಲರೂ ದೇವರು. ಎಲ್ಲಿ ಚೈತನ್ಯ ಜಾಗೃತಿ ಐತಿಲ್ಲ, ಇಲ್ಲಿ ಸಂತೋಷ ವ್ಯಕ್ತಪಡಿಸ್ತದೆ. ಅವ್ನು ಒಳ್ಳೆ ಇದನ್ನು ಮಾಡಿದಂದ್ರೆ ನಮಗೆ ಒಳ್ಳೇದಾತ್ಪ ನನಗೆ. ನಿನ್ನ ಇದನ್ನು ಸ್ಮರಿಸ್ತಾನವು. ಏನಪ್ಪ, ಏನು ಪುಣ್ಯ ಮಾಡಿದ್ರಪ್ಪ, ಪುಣ್ಯಾತ್ಮ ನಮಗೆ ಸಹಾಯ ಮಾಡಿದ್ರು ಅಂತ. ಅದಿಲ್ಲ, ನಾಳೆ ನಿನಗೆ ಅವರು ತೊಲೆಕಂಬಾಗಿ ನಿಂದಿರ್ತಾರೆ ಒಂದಿಲ್ಲ ಒಮ್ಮೆರ, ಯಾಕ್ರಿ ನನಗೆ ಸಹಾಯ ಮಾಡ್ಯಾನಪ್ಪ ಇವ ಅಂತೇಳಿ. ಅದನ್ನು ಮಾಡೋದು ನಾವು ಕಲ್ಲು ಕಟ್ಟಿಗೆ ಮಾಡಿರಿ, ಅದಕ್ಕೆ ಬಂತೀರಿ. ಅದಕ್ಕೆ ಎದಕ್ಕೆ ಬರೋದು ಕೀರ್ತಿಲ್ಲ ಮಾಡಿ ಇವಕ್ಕೆಲ್ಲ ಜೀವಿಗಳಿಗೆ ಸಂತೋಷಗೊಳಿಸಿ. ಅವ್ರು ನಿಂದ ಮಾಡೋದು, ಟೀಕಾ ಮಾಡೋದು ಮಾಡ್ಕೊಂಡು ಅಡ್ಡಾಡ್ತೀವಿ. ಹಾಂ, ಮತ್ತು ಅದ್ರ ಫಲ ಉಳ್ಬೇಕಾಗತ್ತೆ ನೀನು. ಎಷ್ಟು ಹೇಳಿರು ಕೇಳಿರು ಮತ್ತು ಅಂತ ಚಳಿ ಬಿಡಿದ್ರು ನೋಡಿ. ಏನು ಯಾಕೆ ಪರಿಸರನ ಅಂಥದ್ರಾಗ ಬೆಳೆದ್ಬಿಟ್ಟೆ ನಾವು. ಅಂಥ ಪರಿಸರ, ಅಂಥ ವಾತಾವರಣ ಹಂಗೆ ಮಾಡೋಕೆ ಹಸ್ತದೆ ನಮ್ಮನ್ನೆಲ್ಲ. ಏನು ಅದಕ್ಕೆ ಯಾವಾಗಲೂ ಇಂಥ ಒಂದು ಸಂಘ ಅಂಥದ್ದು ಇತ್ತು ಅಂತಂದ್ರೆ ಅದು ಮಾಡಿ ಬಿಡೋದಿಲ್ಲ ಅಂಥವನ್ನೆಲ್ಲ. ಏನು ಎದ್ರೊಳಗೆ ಹೆಚ್ಚು ವೇಳೆ ಕಳಿತೀನಿ ನೀವು, ಅಂಥ ಪರಿಸರ ನಿನಗೆ ಗಟ್ಟಿ ಅದರಾಗ ಅದ ಸಂಸ್ಕಾರಕ್ಕೈತಿ ನೋಡಿ. ಹೊರಗೆ ವೇಷಭೂಷಣಗಳನ್ನು ಹಾಕ್ಕೊಂಡ್ರೆ ಅದು ಬದಲಾವಣೆ ಆಕೈತೇನೆ. ಪಟಕ ಸುತ್ಕೊಂಡ ಒಂದು ಬೇರೆ, ಕೂದಲ ಬಿಟ್ಟ ಒಂದು ಬೇರೆ, ಟೇಪಿಗೆ ಹಾಕ್ಕೊಂಡು ಒಂದು ಬೇರೆ ಬೇರೆ ಆರಾಮ ಅನುಭವ ಬರ್ತೈತೆ ನಮಗೆ. ಶರೀರ ಪ್ರಾರಬ್ಧ ಅಂತಾದ ವೇಷಭೂಷಣಗಳನ್ನು ನೀ ಹಾಕ್ಬೋದು, ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಎಲ್ಲ ಅರಿವಿ ಹಾಕಲಿ ಇದ್ರೆ ಹಾಕೈತೆ ನಿನಗೆ ಅನುಭವ ಬರ್ತೈತೆ. ಅದು ಬಟ್ಟೆ ಹಾಕ್ಲಿಲ್ಲ ಅದು ಸನ್ಯಾಸಿಗೆ ಬರ್ತೈತೇನೆ. ಹೇಗ್ರಿ ಬತ್ಲೆ ಅಟ್ಟಾಡ್ರಿ ಸನ್ಯಾಸಿ ಹಾಕಿ, ದನಗಳು ಬತ್ಲೇನೇ ಇರ್ತಾವಲ್ಲ, ಅವು ಸನ್ಯಾಸಿಗಳು ಆಗ್ಬೇಕಾಗಿತ್ತು. ಅರಿವಿ ಹಾಕೋತಾವನ್ರಿ ಅವು. ವೈರಾಗ್ಯ ಬಂದೈತೆ ನಂಗಾರ ಅವಕ್ಕೂ. ಇವಾಗೆಲ್ಲ ವೈರಾಗ್ಯ ಬಂದೈತೆ. ಮಂದಿಗೆ ತೋರಿಸ್ಬಿಡೋದು ನೀವು ವೈರಾಗ್ಯ. ಏನು ಹೊರಗಿನ ಆಚರಣೆಯಿಂದ ಒಬ್ಬ ಸನ್ಯಾಸಿ ಆಗಕ್ಕೆ ಕೆಂದ ಬಿಟ್ರೆ, ಬಿಳದ ಬಿಟ್ರೆ, ಗಡ್ಡ ಬಿಟ್ರೆ, ಕೂದಲ ತಲೆ ಬೋಳ್ಸಿರ ಮಂದಿಗೆ ತೋರ್ಸಕ್ಕೆ ಹೋಗ್ಬೇಡ ನೀನು. ಯಾಕ್ರಿ? ಹಾಂ, ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಏನು ವೇಷಭೂಷಣಗಳಿಂದ ಒಬ್ಬ ಸ್ಥಿತಿ ಹೊಂದಕ್ಕಾಗೋದಿಲ್ಲ. ಏನು ಅದನ್ನು ಗುರುತಿಸ್ಲಿಕ್ಕೂ ಆಗೋದಿಲ್ಲ. ಮನಸ್ಸಿನಾಗ ಏನೇನು ತುಂಬಿಕೊಂಡು ಅದನ್ನೆಲ್ಲ ಖಾಲಿ ಮಾಡು ಅಂದ್ರೆ ಮನಸ್ಸಿಗೆ ಅಸಮಾಧಾನ ಇರ್ತದೆ. ಕಲ್ಪಿಸ್ಕೊಂಡು ಕೂತಿಯಲ್ಲ, ಮನಸ್ಸಿನ ಕಲ್ಪನೆಗಳನ್ನೆಲ್ಲ ತೆಗೆದು ಹಾಕು.
ಎಲ್ಲರಿಗೂ ಒಂದೇ ಸಾಧನೆ ಇದೆ. ಹಿಡ್ಕೋದು ಒಂದೈತಿ, ಬಿಡೋದು ಎಲ್ಲರಿಗೂ ಒಂದೈತಿ. ತಪ್ಪು ತಿಳುವಳಿಕೆಯಿಂದ ಇವು ಸುಖ ಕೊಡ್ತಾವಂತ ತುಂಬ್ಕೊಂಡು ಕುಂತಾನೆ. ಇವನ್ನೆಲ್ಲ ಮನಸ್ಸಿನಾಗ ಯಾವ ಸುಖ ರೂಪ ಅದಾವ ಅವನದ ನೆನಪಿನಾಗ ಐತಿ. ಯಾವ ಸುಖ ಕೊಡೋದಿಲ್ಲ ಅಂತ ತಿಳಿದು ಅದನ್ನು ವಿಚಾರ ಮಾಡಿ ಅವನು ಬಿಟ್ಟೆ ಅಂದ್ರೆ ಆರಾಮನ ಐತಿ. ನೀನು ಏನೂ ಮಾಡೋದು ಬೇಕಾಗಿಲ್ರಿ. ಇದ್ದ ಸ್ಥಿತಿ ಅನುಭವ ಮಾಡ್ಕೋಬೇಕಾದ್ರೆ ಏನು ಮಾಡೋದು ಬೇಕಾಗಿಲ್ಲ. ಏನಾರು ಮಾಡ್ಬೇಕನ್ನೋ ಮಾಡಿ ಆರಾಮ್ ಕೆಡಿಸ್ಬೋದು. ಏನು ರೆಡಿ ಇದ್ದದ್ದೈತಿ. ಅದಕ್ಕೆ ಅನೇಕ ಮಾರ್ಗ ಇಲ್ಲಿದೆ. ಎಲ್ಲರಿಗೂ ಒಂದೇ ಮಾರ್ಗದ. ಮನಸ್ಸಿನಾಗ ಹಿಡ್ಕೊಂಡಿದ್ದನ್ನು ಕೈ ಬಿಡೋದು ಎಲ್ಲರಿಗೂ ಒಂದೇ. ಕಲ್ಪನಾ ಅಡಗಿಸೋದು ಒಂದೇ ಸಾಧನೆ ಇದಕ್ಕೆ. ಏನು ಕಲ್ಪನಾ ಎಲ್ಲ ತೆಗೆದುಬಿಟ್ಟೆ ಅಂದರೆ ಯಾವ ತೊಂದರೆನೂ ನಿನಗೆ ಬರ್ತದೆ. ಯಾವ ಕಾಡಾಟನೂ ಹತ್ತೋದಿಲ್ಲ ನಿನಗೆ. ಕಲ್ಪನೆಗಳ ಮನಸ್ಸಿಗೆ ಕಾಡಾಟ ಹತ್ತವು. ಕಲ್ಪನೆಗಳ ಕಾಟ ಹಾಗೆ ಮನಸ್ಸಿಗೆ ಹಗರಿಲ್ರಿ. ಏನು ಎಷ್ಟು ವ್ಯಥೆ ಪಡ್ತೈತಿ ಮನಸ್ಸು ಕಲ್ಪನೆಗಳನ್ನು ಮಾಡಿ. ತಾನ ಎಲ್ಲ ಕಲ್ಪನೆ ಅಡಗಿಸಿ ತಾನ ಆರಾಮಿರ್ತೈತಿ. ಮತ್ತೆ ವಾಸನ ನಾಶ ಮಾಡ್ಬೋದು ಅಂತ ನಮ್ಮ ಕೆಲಸ ನೋಡ್ರಿ. ಅದೇ ಮುಕ್ತಿ. ವಾಸನ ನಾಶ ಮಾಡ್ಕೊಳ್ಳೋದ ಮುಕ್ತಿ. ವಾಸನ ನಾಶ ಆಗ್ಬೇಕಾದ್ರೆ ವಿವೇಕ ವೈರಾಗ್ಯನ ಬೇಕು. ಏನು ವಿವೇಕ ವೈರಾಗ್ಯ ಎಲ್ಲಿ ಸಿಗ್ತೈತೆ? ಸತ್ಸಂಗದೊಳಗೆ ಸಿಗ್ತದೆ. ನಿರಂತರ ಸತ್ಸಂಗದೊಳಗೆ ನೀ ಶ್ರದ್ಧೆಯಿಂದ ತೊಡಗಿದ್ರೆ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ. ವಿವೇಕ ಜಾಗೃತ ಆದಾಗ ಇದರ ಬಗ್ಗೆ ವೈರಾಗ್ಯ ಬರ್ತದೆ. ವಿಷಯ ವಸ್ತುಗಳಲ್ಲಿ ವಿವೇಕ ವೈರಾಗ್ಯ ಅವಾಗ ಮನೋನಿಗ್ರಹ ಇಂದ್ರಿಯ ನಿಗ್ರಹ ತಾನ ಆಕೈತಿ. ಶಮದ ಮಾದಿಗಳು ಇವೆಲ್ಲ ತಾನೇನು ತಾನೇ ಬರ್ತಾವ. ಏನು ಅದಕ್ಕೆ ವಿವೇಕ ಪ್ರಧಾನ ಅಂತ. ಮೊದಲಿಗೆ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕದು. ಎಚ್ಚರಿಕೆಯೊಳಗೆ ಆನಂದ ಸ್ಥಿತಿಯನ್ನು ಹೊಂದೋ ಪ್ರಯತ್ನ ಮಾಡ್ಬೇಕು. ಆರಾಮಿರ್ಬೇಕು ನೋಡಿ. ಎಲ್ಲರೂ ಎಚ್ಚರಿಕೆಯೊಳಗೆ ಆರಾಮಿರ್ಬೇಕಂತಾರೆ. ಅದಕ್ಕೆ ಅದನ್ನು ನಾವು ಮಾಡಬೇಕಾಗೈತಿ. ಎಚ್ಚರ ಇದ್ದಾಗ ಅದು ಆ ಸ್ಥಿತಿಯನ್ನು ಹೊಂದಬೇಕು. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಅರಿವು ಸಹಿತ ಆನಂದ ಸ್ಥಿತಿಯನ್ನು ನಾವು ಹೊಂದಬೇಕಾಗಿ. ನಿದ್ದೆಯೊಳಗೆ ತಿಳಿಯಲೇ ಇರ್ತೀಯಲ್ಲಿ ತಿಳಿಯಲೇ ಆರಾಮದಿ ಅಂತ. ಇಲ್ಲಿ ಎಚ್ಚರಿದ್ದು ಆ ಸ್ಥಿತಿಯನ್ನು ಅನುಭವಿಸ್ಬೇಕಾಗಿತ್ತು. ಅರಿವು ಸಹಿತ ಆನಂದ ಸ್ಥಿತಿಯನ್ನು ಅಂದ್ರೆ ಚಿಂತೆ ಕಡಿದೈತೆ ನಮಗೆ. ನಿದ್ದೆ ಮಾಡೋನ್ ಕನಸು ಬೀಳ್ತೈತಿ. ಆದ್ರೆ ಈ ನಿಜದ ಎಚ್ಚರಿಕೆಯೊಳಗೆ ನಾವು ಕನಸು ಬೀಳೋದು. ಸಮಾಧಿ ಐತಿ ನಾವು ಕನಸು ಬೀಳೋದಿಲ್ಲ. ಸಮಾಧಿ ಹೊಂದಿದ ನಾವು ಕಳಸು ಬೀಳೋದಿಲ್ಲ. ನಿದ್ರೆಗೂ ಸಮಾಧಿಗೂ ಭಾಳ ಅಂತರದು. ಅದ್ರ ಬಗ್ಗೆ ಒಂದು ಇದನ್ನ ಬರ್ದಿರೋದು ಗಾಢ ನಿದ್ರೆ ಮತ್ತು ಸಮಾಧಿ ಅಂತ. ಡೀಪ್ ಸ್ಲೀಪ್ ಆ್ಯಂಡ್ ಸಮಾಧಿ ಅಂತ. ಗಾಢ ನಿದ್ರೆಗೂ ಸಮಾಧಿಗೂ ಭಾಳ ಅಂತರದ. ಸಮಾಧಿ ಒಳಗೆ ಎಲ್ಲ ವಾಸನ ನಾಶ ಆದಾಗ ಸಮಾಧಿ ಇರ್ತದೆ. ವಾಸನ ಅಡಿಗಿದಾಗ ನಿದ್ದೆ ಇರ್ತೈತಿ. ಏನು ನಿದ್ದೆ ಹತ್ತವನು ಎಬ್ಸಿರ ಹೇಳ್ತಾನೆ. ಅದು ಸಮಾಧಿಯನ್ನು ಹತ್ತಿದವ ಗಾಢ ಆದ ಸ್ಥಿತಿ ಎಬ್ಸಿರಿ ಹೇಳೋದು ನಾವು. ಏನು ನಾಟಕ ಮಾಡಾವಂತೆ ಅವ ಹೇಳೋದಲ್ಪ. ಅವ್ನು ನಿದ್ದೆ ಹತ್ತಿ ಹಂಗೆ ನಾಟಕ ಮಾಡ್ತಿರ್ತಾನ. ಬಡದ್ರು ಹೇಳೋದು ನಾವು. ಒಳ್ಳೆ ನಿದ್ದೆ ಹತ್ತೈತಪ್ಪ ಅನ್ನೋರಂಗೆ ಮಾಡ್ತಿರ್ತಾನೆ ನಾಟಕ. ಡೋಂಗಿ. ಏನು ನಿಜವಾದ ಸಮಾಜ ಸ್ಥಿತಿಯನ್ನು ಹೊಂದಿದವ ತನ್ನಿಂದ ತಾನು ಉತ್ಥಾನ ಆಗ್ಬೇಕು. ಏನು ಯಾರು ಎಬ್ಸಿದ್ರು ಹೇಳೋದಿಲ್ಲ. ಗಾಢ ಆತಂದ್ರೆ ಮತ್ತು ಅದು ಏರ್ತಾ ಇರೋ ಕಾಲಕ್ಕೆ ಇಳಿತಾ ಇರೋ ಕಾಲಕ್ಕೆ ಯಾರ ಜಯಘೋಷ ಮಾಡಿ ಎಬ್ಸಿರಿ ಹೇಳ್ತಾರೆ. ಗಾಢ ಆತಂದ್ರೆ ಅದು ಎಬ್ಸಿರಿ ಹೇಳೋದಿಲ್ಲ. ಏನು ನಿದ್ದೆ ಅವನು ಎಬ್ಸಿರಿ ಹೇಳ್ತಾನೆ. ಯಾಕ್ರಿ ಆ ಸಮಾಧಿ ಐತಿ ನಾವು ಎಬ್ಸಿರಿ ಹೇಳೋದಿಲ್ಲ. ತನ್ನಿಂದ ತಾನು ಉತ್ತರ ಗಾಢ ಸ್ಥಿತಿ ಅದು. ಏನು ಸಮಾಧಿಯಿಂದ ಉತ್ಥಾನ ಆದ್ಮ್ಯಾಗ ಅವ್ನು ಚಿಂತೆ ಕಡಿದಿರ್ತದೆ. ಅದು ನಿದ್ದೆಯಿಂದ ಎಚ್ಚರ ಆದವ್ ಚಿಂತೆ ಕಡಿದಿರೋದಿಲ್ಲ. ಮತ್ತೆ ಚಾಲು ಆತಪ್ಪ. ಇದು ಒಳ್ಳೆಯ ಎಚ್ಚರ ಆಯ್ತಪ್ಪ ಮರ ನಮ್ಗೆ. ತಣ್ಣಗೆ ಇದ್ದೀವಿ 5-6 ತಾಸು ನಿದ್ದೆ. ಇದೊಳೆ ಹತ್ತಿ ನೋಡ್ರಿ ಮತ್ತೆ ಇದೆಲ್ಲ ಮತ್ತೆ ಇವತ್ತಿನ ವ್ಯವಹಾರ ಏನೈತೆ ಅದೇ ಚಾಲು ಆಗ್ತೈತಿ. ಅದನ್ನು ಮಾಡ್ಬೇಕು, ಇದನ್ನು ಮಾಡಿ, ಅಲ್ಲಿ ಹೋಗ್ಬೇಕು, ಇದನ್ನು ಮಾಡ್ಬೇಕು. ಹೌದಲ್ಲ.
ಮಾಡೋ ಕರ್ಮಗಳ ಇದು ಕಾಡ್ತಾವೆ ಗೊತ್ತಾಗಿದ್ದು, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು. ಯಾತ್ರೆ ಆದ ಕೂಡಲೇ ನಿದ್ದೆ ಚಾಲು, ನಿದ್ದೆ ಹತ್ತದ ಇಲ್ರಿ ಅವಕ್ಕೆ. ಮತ್ತೆ ಹೊಳ್ಳಿ ಮಕ್ಕೋಬೇಕಂದ್ರೆ ನೆನಪಾತಂದ್ರೆ, ಯಾವ್ದಾರ ಒಂದು ನೆನಪಾತಂದ್ರೆ ನಿದ್ದೆ ಹಚ್ಚಿ ಹಚ್ಚರ ಆದ ಕೂಡಲೇ ಅದನ್ನ ಮಾಡಕ್ಕೆ ಚಾಲು, ಎದ್ದದ್ದು ಚಾಲು ಮಾಡ್ತೀವಿ, ಅದನ್ನ ಮಾಡುವ ನಾವು. ಯಾರ್ಯಾರ ಮನಸ್ಸಿನಾಗ ಏನೇನು ತುಂಬ್ಕೊಂಡಿರ್ತೈತಿ ಅದನ್ನ ಮಾಡ್ತೀವಿ. ಏನೋ ಮಾಡಲೇ ಇದ್ದಾಗ ಇದು ಅನುಭವಕ್ಕೆ ಬರ್ತೈತೆ ಅನ್ನೋದು ಮರ್ತು ಬಿಡ್ತೇವೆ ಮತ್ತೆ. ಸುಮ್ಮನೆ ಇದ್ದಾಗ ಎಚ್ಚರಿಕೆ ಒಳಗೆ ಅದನ್ನು ಏನು ಮಾಡಲಿ, ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ಇದನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ. ಏನು ಮನಸ್ಸನ್ನು ಸುಮ್ಮನೆ ಪ್ರಯತ್ನ, ಬರೀ ಶರೀರ ಸುಮ್ಮನೆ ಕುಂಡ್ರೋದಲ್ಲ, ಮನಸ್ಸು ಸುಮ್ಮನೆ ಕುಂಡ್ರೋದು. ಶರೀರ ಸುಮ್ಮನೆ ಕುಂಡ್ರಿಸೋದು ಧ್ಯಾನ ಅಲ್ಲ. ಯಾಕ್ರಿ? ಮನಸ್ಸು ಸುಮ್ಮನೆ ಕುಂಡಿರ್ಬೇಕಲ್ಲ. ಮನಸ್ಸಿನ ಕಂತರಾಟ ಏನು ನಡೀತೈತೆ? ಸುಮ್ಮನೆ ಕುಂತೈತೆ ಅಂದ್ರೆ ಧ್ಯಾನನ ಅದು. ಮನಸ್ಸು ಶರೀರ ಸುಮ್ಮನೆ ಕುಂತೈತಿ, ಮನಸ್ಸು ಸುಮ್ಮನೆ ಕುಂಡಿರ್ಬೇಕಲ್ಲ. ಮನಸ್ಸು ಏನೇನು ಕಂತರಾಟ ಮಾಡಾಕೈತಿ ಒಳಗೇನು, ಮನಸ್ಸಿನಲ್ಲಿ ಏನು ಗೊತ್ತಾಗತ್ತೆ, ಮಂದಿಗೆ ಏನು ಗೊತ್ತಾಗತ್ತೆ? ಏನು ಸುಮ್ಮನೆ ಕುಂತಾನು, ಒಳಗೇನು ನಡೆದೈತೆ ನಮಗೆ ಗೊತ್ತಾಗತ್ತೆ. ಏನು ಮನಸ್ಸಿನಾಗ ವ್ಯಾಮೋಹ ಇತ್ತಂದ್ರೆ ಅದ್ರಾಗೈತಿ ಇದ್ರಾಗೈತಿ ಹಂಗೆ ಲೆಕ್ಕ ಆಗ್ತಿರ್ತೈತೆ. ಎಲ್ಲಿ ತನಕ ತನಗೆ ಅನ್ಯವಾಗೈತೆ ಅಲ್ಲಿ ಮಠ ಅದನ್ನು ನೋಡಾವ ಇರ್ತಾನೆ. ಅನ್ಯವಾಗಿ ಇಲ್ಲಿಲ್ಲ ಅಂದರೆ ಅಡಿಗ್ತಂದ್ರೆ ನೋಡಾವ ಇಲ್ಲಿ ಇರ್ತಾನೆ. ನೀನಾಗಿ ಉಳಿ ಮಠ ಇದು ಗದ್ದಲ ಇರೋದ ನಮಗೆ. ನೀನಾಗಿ ಯಾವಾಗ ಇರ್ತೀಯ? ಈ ಶರೀರ ನೀನಾಗಿದ್ರೆ ಆರಾಮಿರ್ತೀವೋ, ನೀವಾಗಿದ್ರೆ ಆರಾಮಿರ್ತೀವೋ? ಎಚ್ಚರಿಕೆಯಾಗ ಏನಾರ ಆಗಿರೋದು, ಕನಸಿನಾಗ ಏನಾರ ಆಗಿರೋದು, ನಿದ್ದೆ ಹತ್ತಿದಾಗಲ್ಲಿ ಏನೂ ಆಗುಲೆ, ನೀವಾಗಿರ್ತೀವಿ. ನಿದ್ದೆ ತಿಳಿಲೇ ಇರ್ತೀವಿ, ತಿಳಿದಿರೋ ಸಮಾಧಿ ಒಳಗೆ ಎಚ್ಚರಿದ್ದ ತನ್ನ ಭಾವದೊಳಗಿರ್ತಾನೆ, ಆತ್ಮಭಾವದೊಳಗೆ ಆನಂದದ ಸ್ಥಿತಿಯನ್ನು ಅನುಭವ ಮಾಡ್ತಿರ್ತಾನೆ. ಉಪಾಧಿ ಸಂಬಂಧದಿಂದ ನಮಗೆ ಭೇದ ಕಾಣಿಸ್ತದೆ. ಉಪಾಧಿ ಎಲ್ಲ ತೆಗೆದು ಹಾಕಿದ ಮ್ಯಾಗ ಭೇದ ಎಲ್ಲೈತಿ? ನಿದ್ದೆ ಹೆಚ್ಚಾಗಿ ಯಾವ ಉಪಾಧಿನೂ ಇಲ್ಲ ಅಂತೇಳಿ ಅಲ್ಲಿ ಒಂದಾಗಿರ್ತೀರಿ, ಅಲ್ಲಿ ಭೇದ ಇಲ್ಲ. ಇವನ್ನೆಲ್ಲ ಶರೀರ ಮುಂತಾದ ಉಪಾಧಿಗಳನ್ನು ಹಿಡ್ಕೊಂಡು ಕುಂಡಿರ್ತೀವಿ. ಎಚ್ಚರಿಕೆ ಒಳಗೆ ಬಂದ್ಬಿಟ್ಟೆ ನಾನು, ಯಾಕೆ ನಾನು ಬೇರೆ ನೀನು ಬೇರೆ, ನಾ ಹೆಣ್ಣದೇನೆ, ನಾ ಗಂಡದೇನೆ, ನಾ ಹುಡುಗದೇನೆ, ಹರಿದವದೇನೆ, ಈ ಉಪಾಧಿಗಳ ಸಂಬಂಧದಿಂದ ನಿನಗೆ ಭೇದ ಕಾಣಿಸ್ತದೆ. ಇದು ಹೆಚ್ಚಾಗಿ ಎಲ್ಲ ಉಪಾಧಿಗಳು ಅಡಗಿರ್ತಾವೆ, ಅಲ್ಲಿ ಭೇದನ ಇಲ್ಲ ಅಂತ. ಒಂದಾಗಿರ್ತಿರ್ಲಿಲ್ಲ ಎಲ್ಲರೂ ಅಲ್ಲಿ. ಏನು ಎಲ್ಲಿ ಒಂದಾಗಬಿಡ್ತೈತೆ ಅಂದರೆ ಸಮಾಧಿ ಸ್ಥಿತಿ ಒಳಗೆ, ನಿದ್ದೆ ಒಳಗೆ ಒಂದಾಗ, ಹೊರಗೆ ಎಚ್ಚರಿಕೆಯಾಗಿ ಒಂದಾಗಕ್ಕಾಗಬಾರ್ದಿಲ್ಲ. ಏನು ಸಂಬಂಧ ತಪ್ಪಿಸ್ಕೊ ಅವಾಗ ಒಂದೈತೆ ಅನ್ನೋದು ಅನುಭವ ಬರ್ತದೆ. ಏನು ಜ್ಞಾನಿ ಹೊಟ್ಟಿಲೆ ಜ್ಞಾನಿ ಹುಡ್ತಾನೋ ಎಲ್ಲೂ ಅಪವಾದ ಅದು. ಶರೀರ ಹೊಟ್ಟಿಲೆ ಶರೀರ ಹುಡ್ತೈತಿ. ಏನು ಸೂಕ್ಷ್ಮ ಶರೀರದ ವಾಸನನ ಬೇರೆ ಇರ್ತೈತೆ. ಅದು ಹಿಂದಿನ ಜನ್ಮದ ವಾಸನ ಹೆಂಗಿರ್ತೈತಿ ಹಂಗೆ ಮುಂದುವರೆದಿರ್ತೈತೆ ನಾವು. ಏನು ಕರ್ಮ ಮಾಡೋದಂದ್ರೆ ಅದನ್ನು ಮಾಡಬೇಕು, ಇನ್ನೊಬ್ಬರಿಗೆ ಹಿತ ಮಾಡೋ ಕರ್ಮಗಳನ್ನು ಮಾಡಿ, ಪ್ರಾಣಿಗಳನ್ನು ಸಂತೋಷಗೊಳಿಸೋ ಕರ್ಮವನ್ನು ಮಾಡಿ. ಏನು ಕಷ್ಟದಲ್ಲಿದ್ದವ್ರಿಗೆ ತೊಂದರೆ ಯಾಕ್ರಿ, ಅವ್ರಿಗೆ ಸಹಾಯ ಮಾಡೋದು, ಅವ್ರ ನಿವಾರಣೆ ಮಾಡೋದು, ಈ ಕರ್ಮಗಳನ್ನು ಮಾಡೋದು. ಏನು ಮಾಡಕ್ಕೆ ಬರ್ತೈತೆ ನೀವು? ಎಲ್ಲಿ ತನಕ ಇದು ನಿನಗೆ ಮಾಡಕ್ಕೆ ಬರೋದಿಲ್ಲ, ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಬರೋದಿಲ್ಲ, ಅಲ್ಲಿ ತನಕ ನೀನು ಉದ್ಧಾರ ಆಗೋದಿಲ್ಲ. ಏನು ಸ್ವರೂಪಾನುಸಂಧಾನ ದಶೆಯಿಂದ ಇದ್ರ ಅಭ್ಯಾಸದಾಗ ತೊಡಬೇಕನ್ನೋರು ಎಷ್ಟು ಮಂದಿ ಇದ್ರಿ? ಅದ್ರ ಸಂಬಂಧ ಬಂದವ್ರು ಎಷ್ಟು ಮಂದಿ ಇದ್ರಿ ನೀವು? ಬರೀ ಬಾಳೆಹಣ್ಣು ನೆಟ್ಟಗಾಗಲಿ ಅಂತ ಬಂದೇನೆ ಅದಿಲ್ಲ, ನಮ್ಮ ವ್ಯವಹಾರ ಶುದ್ಧ ಆಗಲಿ ಅಂತ. ಹೌದಪ್ಪ, ಅದಷ್ಟೇ ಮಾಡ್ಕೊಂಡ್ರೆ ಮತ್ತು ನೆಟ್ಟಗಾಗೋದಿಲ್ಲ, ಸೊಟ್ಟಾಗೋದಿಲ್ಲ. ನಾವು ಈಗ ನೆಟ್ಟಗೆ ಮಾಡ್ಕೊಂಡೀವಿ ಮತ್ತು ಸೊಟ್ಟಾಗುವ ಮಾಡಿದ ಕರ್ಮಕ್ಕನುಸಾರ ಬರ್ತಿರ್ತಾವೆ ಅನುಕೂಲಗಳು ಪ್ರತಿಕೂಲಗಳು. ನೀ ಏನು ಮಣಿ ಹಟ್ಕೊಂಡ್ರು ಆಗೋದಿಲ್ಲ, ನಿನಗೆ ಬೇಕಂದ್ರೆ ಸಿಗೋದಿಲ್ಲ.
ಎಣ್ಣೆ ಹಚ್ಕೊಂಡು ಮಣ್ಣಾಗ ಗುಳಿಯಾಡಿದ್ರೆ ನನಗೆ 10 ವಟ್ಟ ಹತ್ತದ. ನೀ ಮಾಡಿದ ಕರ್ಮ ಎಷ್ಟು ಇರ್ತೈತೆ ಅಟ್ಟ ಅದು. ನಾನು ಹಂಗಾಗಬೇಕಿತ್ತು ಮರಗ್ತಿರ್ತಾನೆ ಸುಳ್ಳ ಹಿಂದಾದ ಘಟನೆ ತಪ್ಪು ಮಾಡಿನಪ್ಪ ನಾನು ಇಲ್ಲ ನಿನಗದ ಯಾಕ್ರಿ ಇದ್ರೆ ಹುಡುಕ್ಯಾಡ್ಕೊಂಡು ಬರ್ತಿತ್ತು ಅದು ನಿನಗೆ. ಅದು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿನಗೆ ಎಷ್ಟೈತಿ ಅಷ್ಟ್ರಾಗ ತೃಪ್ತಿ ಅಂದ್ಕೊಂಡಿರಕ್ಕೆ ಇದ್ದದ್ದು ನಾಶ ಮಾಡಕ್ಕೆ ಹೋಗ್ಬೇಡ. ಏನು ಎದುರುಚ್ಚ ಲಾಭ ಸಂತುಷ್ಟ ಅಂತ ಏನು ನಮ್ಮ ಪ್ರಾರಬ್ಧ ಭೋಗದಾಗೈತಿ ಅದನ್ನು ಇದ್ದಷ್ಟು ಇರಬಾರ್ದು ಬಿಡು. ಅದನ್ನು ಅವಲಂಬಿಸ್ಕೊಂಡು ಅದು ಇಲ್ಲ. ನನ್ನ ಕಡೆ ಇರುವಿನ ಕಡೆಲ್ಲ ಕೊಟ್ಟಾಗ ಅಲ್ಲಿ ಅಪಾರವಾದ ಸವಿಲಾರದಂಥ ಸಂಪತ್ತು ಐತಂತ. ಇದೇನು ಮಾಡೋದು ಇದು ತೋರಿಡಬಹುದು ಅಂತ ಭಾಳನೇ ಅದನ್ನು ಆರಾಮಿರ್ಬೇಕಂತ ತಿಳ್ಕೊಂಡು ಭಾಳಷ್ಟು ಗಳಿಸಿರಿ. ಕರೋಡಗಟ್ಟಲೆ ಮಿಲಿಯನ್ ಗಟ್ಟಲೆ ಗಳಿಸಿರಿ. ಆರಾಮದಾರ ನೋಡ್ರಿ. ನಿಮ್ಮ ಜಗತ್ತಿನ ಇತಿಹಾಸ ತೆಗೆದು ನೋಡ್ರಿ ಯಾರು ಆರಾಮದಾರ. ವಿಷಯಾದಿಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಿದ್ದೇವೆ ಅನ್ನೋರ್ನ ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಅದು ಏನು ಸುಖ ಹೊಂದಬೇಕನ್ನೋಂಗಿದ್ರೆ ಎಲ್ಲ ಕೈ ಬಿಟ್ಟಾಗ ನಿನಗೆ ಅನುಭವ ಬರ್ತದೆ. ಬ್ಯಾಳೆ ವ್ಯರ್ಥ ಹೋಗ್ಲಿಕ್ಕತ್ತಿದ್ದು ಸಾರ್ಥಕ ಆಗ್ಲಿಕ್ಕತ್ತಿದ್ದು ನೋಡ್ಕೋರಿ, ಸದುಪಯೋಗ ಮಾಡ್ಕೋರಿ. ಸಿಕ್ಕಂಥ ವೇಳೆ ಆಯುಷ್ಯದ ವೇಳೆ ಈ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೋರಿ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ನಿನ್ನ ಬಗ್ಗೆ ನೀ ತಿಳ್ಕೊಬೇಕಾತಂದ್ರೆ ಹೊರಗಿನ ಗದ್ದಲ ಎಲ್ಲ ಕೈ ಬಿಡ್ಬೇಕಾಗ್ತೈತಿ. ಹೊರಗಿನ ಗದ್ದಲಕ್ಕೆ ಬಿದ್ದರೆ ನಿನ್ನ ನೀ ತಿಳ್ಕೊಳಕ ಬೇಳೆನೇ ನಿನಗೆ ಸಿಗೋದಿಲ್ಲ. ಏನು ವಿಷಯಗಳಲ್ಲಿ ಎಲ್ಲಿ ತನಕ ಆಸಕ್ತಿ ಐತೆ ಅಲ್ಲಿ ತನಕ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ದುಃಖದಿಂದ ಬಿಡುಗಡೆ ಆಗುವುದನ್ನ ಇಲ್ಲಿ ನಿನಗೆ ಏನು ಎಚ್ಚರ ಆದ ಕೂಡಲೇ ಚಾಲು ಆಯ್ತು. ಏನು ಕೆನಾರ ಮಾಡ್ಬೇಕಂತ ಏನು ಕೆನಾರ ಮಾಡಿದ್ರೆ ಏನು ಕೆನಾರ ಹಾಕಿ ಯದ್ವ ತದ್ವ ಕರಿಷ್ಯತಿ ಯದ್ವ ತದ್ವ ಭವಿಷ್ಯತಿ. ಸುಖಿಗಳಾದವ್ರೆಲ್ಲ ಏನು ಮಾಡಿದ್ರಿ? ಅವ್ರು ಏನು ಮಾಡಿ ಸುಖ ಹೊಂದಿದ್ರಿ? ಸುಳ್ಳು ಹಿಡ್ಕೊಂಡು ಕುಂತೀವನ್ನೆಲ್ಲ ನಾನು ನನ್ನದು ಅಂತ. ಈ ಶರೀರ, ಇದು ಹೊಲ ನಂದು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನೂ ಇವು ಅಂತ ಸುಳ್ಳ. ಯಾರು ಇವು ಪದ ಅಂತಿರಲ್ಲ, ಯಾರ ಹೊಲ ಯಾರ ಮನೆ. ಸುಳ್ಳ ಯಾಕ ನೆಚ್ಚಿ ಕುಂತಿಯಲ್ಲ ಹುಚ್ಚಿ ಅಂದಲ್ಲ. ಯಾರ್ದು ಇದು? ಎಲ್ಲಿ ಸಂಬಂಧ? ಯಾರ ಶರೀರ ಎಲ್ಲಿದೆ? ಇನ್ನೊಬ್ಬರು ಬಿಟ್ಟು ಶರೀರ ನಾದಂತೆಯಲ್ಲ. ಶರೀರ ಸಂಬಂಧಿಗಳವರು, ನಿನಗೆ ಯಾರು ಸಂಬಂಧಿಗಳಿಲ್ಲ. ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ. ಸಚ್ಚಿದಾನಂದ ಆತ್ಮ ನಿತ್ಯ ಪರಿಪೂರ್ಣ. ನಿಮ್ಮಪ್ಪ ನಿಮ್ಮವ್ವಗಳು ಯಾರು? ಶರೀರದಪ್ಪ ಅವರು. ಶರೀರ ಹುಟ್ಟಿಸ್ಯಾರ, ನಿನ್ಯಾರು ಹುಟ್ಟಿಸ್ಯಾರ? ಶರೀರ ನಾನು ಭಾವ ಗಟ್ಟಿಯಾಗ್ಬಿಟ್ಟೈತಿ. ಬಹಳ ದಿನ ಅಭ್ಯಾಸ ಮಾಡಿದ್ರು ತಾದಾತ್ಮ್ಯ ಭಾವ. ಏನು ಹೇಳಿದ್ರು ನಾನು ಅನ್ನೋ ಭಾವ ಐತಿ. ಇದನ್ನು ಬಿಟ್ಟು ನೀನು ಅಲ್ಲದ ಎಲ್ಲ ಕೈ ಬಿಟ್ಟಾಗ ಇದು ನಿನಗೆ ನಿನ್ನ ಭಾವದಾಗ ಉಳ್ಕೊಳಕ್. ಇದು ನಿನ್ನ ಭಾವ ಅಲ್ಲ ದೇಹ ಭಾವ. ಅದನ್ನು ಬಿಡ ನಿನ್ನ ಭಾವನೆ ನೀ ಕೈ ಬಿಟ್ಟಾಗ ಆನಂದ ಭಾವದಾಗಿರಕ್ಕೆ. ನಿನ್ನ ಭಾವ ಅಲ್ಲ ಇದು ಶರೀರ ಭಾವ. ಅನ್ಯ ಭಾವನೆಯನ್ನು ತಾಳಿ ಏನು ನೋಡ್ಬೇಕಾರೆ ಅನ್ಯ ಭಾವನೆ ಇದ್ದಾಗ ನಿನಗೆ ಸಮಾಧಾನ ಐತೆ, ನಿನ್ನ ಭಾವದಾಗಿದ್ದಾಗ ಆರಾಮೈತಿ. ಇದನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ವಿಶ್ರಾಂತಿ. ರೆಡಿ ಇದ್ದದ್ದೈತಿ, ಯಾವಾಗಲೂ ಸಿದ್ಧವಾಗಿದ್ದದ್ದು. ಭಕ್ತಿ ಮಾಡೋದಂದ್ರೆ ಏನ್ರಿ? ನಮಗೇನು ಬೇಕಾಗೈತಿ ಅದ್ರ ಕಡೆ ಎಲ್ಲ ಕೊಡೋದು. ಎಲ್ಲರಿಗೂ ಏನು ಬೇಕಾಗೈತಿ? ದುಃಖ ನಿವೃತ್ತಿ, ಪರಮಾನಂದ ತತ್ವ, ಯಾವಾಗಲೂ ಆನಂದ ಸ್ಥಿತಿಯನ್ನು ಹೊಂದಬೇಕು. ನಾವು ಸ್ವರೂಪಾನುಸಂಧಾನದಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸೋದು, ಅದಕ್ಕೆ ಭಕ್ತಿ ಅಂತ. ಅಲ್ಲಿ ಮನಸ್ಸಿಡೋದು. ಮನಸ್ಸು ಎಲ್ಲಿ ಐತಿ ನೋಡಿ ನಿನಗೆ. ಎಲ್ಲಿ ಇಟ್ಟು ಮನಸ್ಸು ವಿಷಯದಲ್ಲಿ ಒತ್ತಿಟ್ಟು ಬಂದು ಕುಂತ್ರೆ ಆರಾಮಿರ್ಬೇಕಂದ್ರೆ ಏನು ಸಾಧ್ಯ ಆಗ್ಬೇಕು? ಅಲ್ಲಿ ಇಟ್ಟು ಬಂದು ಕುಂತೀವಿ, ಬರೇ ಇಲ್ಲಿ ಧ್ಯಾನ ಇಲ್ಲಿ ಕುಂತೇನೆ ಅನ್ನೋದು ಅಷ್ಟೇ. ಮತ್ತು ಆ ಕಡೆನೂ ಓಡ್ತೈತೆ ಮನಸ್ಸು. ಬಿಟ್ಟು ಬನ್ನೆಲ್ಲ ನಾನು ಅಲ್ಲೇ ಇಟ್ಟು ಏನಾಯ್ತು ಏನು
ಬರೇ ಅದ ವ್ಯಸನನ ಹಾಕಿ, ಹೌದಿಲ್ಲ? ಅಲ್ಲೆಲ್ಲ ಅದು ಇತ್ತಂದ್ರೆ ಏನಾಯ್ತು ಏನಿಲ್ಲ, ಬರೇ ಅದ ಇದು ತಿಳಿದನೇ ಇಲ್ಲ ನಿನಗೆ. ಒಬ್ಬ ಸಿದ್ಧಾರೂಢರ ಹತ್ರ ಹೇಳ್ತಾರೆ ಅವ್ರು ಸಿದ್ಧಾರೂಢ ಪುರಾಣದಾಗ, ಏನು ಹೇಳ್ತಾರೆ, ಇಷ್ಟು ದಿನ ಆಯ್ತು ನಾ ಇಲ್ಲೇ ಕೇಳ್ಬೇಕಂತ ಎಲ್ಲ ಆಸ್ತಿ ಪಾಸ್ತಿ ಮಾರಿ ಇಲ್ಲೇ ಕೋಲೆ ಹಿಡ್ಕೊಂಡು, ಹುಬ್ಳ್ಯಾಗ ಕೋಲೆ ಹಿಡ್ಕೊಂಡು ಅಲ್ಲೇ ಶಾಸ್ತ್ರ ಕೇಳಕ್ಕಂತ ಬಂದು ಏನು ತಿಳಿವಲ್ರಿಪ್ಪ, ನನಗೆ ಹೊಳೆವಲ್ಲ ಅಂತ. ಹಿಂಗಪ್ಪ ಅಂತ ಅಂದ್ರೆ ಸುಮ್ಮನಾದಂತ ಒಂದು 8 ದಿನ ಅದು ಬಿಟ್ಟ ನಂತರ ಅವ ಅಲ್ಲೆಲ್ಲ ಬಂಗಾರ ಅವನ ಒಳಗೆ ಮನ್ಯಾಗ ಕೀಲಿ ಹಾಕಿ ಬಾಡಿಗೆ ಮನ್ಯಾಗ ಇದ್ದ. ಇಲ್ಲಿ ಕುಂತ ಮಾಡಿ ಹೊಳ್ಳಿ ಹೋಗೋರಾಗೆ ತುಡುಗು ಮಾಡಿಬಿಟ್ಟಿದ್ರಂತ. ಏನು ಅಡ್ರಾಶ್ ಬಂದ ಅಜ್ಜಾರ ಅಂತೇಳಿ, ಏನ್ರಿ ನನಗೆ ಹಿಂಗಾಗಿ ಇನ್ನು ಮ್ಯಾಗ ತಿಳಿತೈತಪ್ಪ ನಿನಗೆ ಶಾಸ್ತ್ರ ಅಂತ. ಯಾಕೆ ಅದಿತ್ತಂದ್ರೆ ಬರೀ ಅದು ಏನಾಯ್ತು ಏನಿಲ್ಲ ಅದು ಗದ್ಲತ್ತೈತೆ. ಈಗ ಗದ್ಲ, ಈಗ ತಣ್ಣಗಾಯ್ತು ನೋಡಪ್ಪ, ನೀವು ತಣ್ಣಗ ಆರಾಮ ಅದ್ರ ತಣ್ಣಗೆ ಕುಂಡಿರ್ತೀನಿ ನಿನಗೆ. ಅದು ಇತ್ತಂದ್ರೆ ನಿನಗೆ ಬಡವ್ರ ಯಾಕ್ರಿ ವಿಶೇಷಂಕರ ಇತ್ತಂದ್ರೆ ಕೂಡ್ತಾರೆ ನಿನಗೆ ಬಂಧುಗಳು, ಕಾಗಿ ಬಳಗ ಮತ್ತು ಅವ್ರು ತುಡುಗರು ಕೂಡ್ತಾರೆ, ನಿನ್ನ ಸಂಬಂಧಿಗಳು ಕೂಡ್ತಾರೆ, ಯಾರ್ಯಾರ ಬರತ್ತಾರ ನಿನಗೆ. ಅದೇ ನಿನಗೆ ಹಿತ ಕೊಡಲಿಲ್ಲ. ಅದೆಲ್ಲ ಕೈ ಬಿಟ್ಟಾಗ ತಣ್ಣಗೆ ಕುಂತಂದ್ರೆ ಯಾರು ಸನಿಯಕ್ಕೆ ಬರೋದು ನಿನಗೆ, ಹೌದಿಲ್ಲ? ಇದ್ರ ಉದಾಹರಣೆ ಕೊಡ್ತಾರಲ್ಲ, ಕಾಯಿಗೆ ಮಾಂಸದ ಕಣ್ಣಿ ಹಿಡ್ಕೊಂಡು ಎಲ್ಲ ಕಾಯಿ ಗಂಟು ಬಿದ್ದು ಅದು ಕಾ 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 ಅಂತ ಎಲ್ಲಿ ಹೋದ ಕುಂತರೂ ಬಿಡವಲ್ಲ ಅದನ್ನು, ಅಲ್ಲಿಗೆ ಬರಾಕತ್ತು ಎಲ್ಲಿ ಹೋದಲ್ಲೆಲ್ಲ ಅದ ಎತ್ತಲ್ಲಿ ಐತೆ ಅನ್ನೋದು ಗೊತ್ತೈತಲ್ಲ. ಕಡಿ ಕಾಲಕ್ಕೆ ಸಾಕಾಗಿ ಬಾಯಾಂದ ಕೈ ಬಿಟ್ಟು ತಣ್ಣಗೆ ಕುಂತಂತ. ಅವಾಗ ದತ್ತಾತ್ರೇಯವರು ನೀವು ಒಬ್ಬ ಗುರುಗಳು ಅಂತ ತಿಳ್ಕೊಂಡ್ರೆ ಅವ್ರನ್ನು. ಹಿಂಗೆ ನಾವು ಮಾಡ್ಬೇಕು. ವಿಶೇಷಂಕರ ಇತ್ತಂದ್ರೆ ಎಲ್ಲರೂ ಬರ್ತಾರೆ, ಬಂಧುಗಳು ಭಾಳ ಮಂದಿ ಸಂಬಂಧಿಕರಕ್ಕಾರ. ಯಾಕ್ರಿ ಸೌಕರ್ಯಕ್ಕೆ ಬಂತಂದ್ರೆ, ಬಡತನ ಬಂದ್ರೆ ನಮ್ಗೇನು ಸಂಬಂಧ ಇಲ್ಲ, ಎಲ್ಲಿ ಸಂಬಂಧ ನಮಗೂ ಸಂಬಂಧ ಆಗ್ಬೇಕಪ್ಪ ಅವ್ರು, ಹೌದಿಲ್ಲ? ವಿಷಯಗಳು ಇತ್ತಂದ್ರೆ ನಮ್ಮವ್ರು ಅಂತಾರೆ, ಎಲ್ಲ ಇತ್ತಂದ್ರೆ ಎಲ್ಲರೂ ನಮ್ಮವ್ರು ಅಂತಾರೆ. ಅದು ಇರಲಿಲ್ಲ ಅಂದ್ರೆ ಎಲ್ಲ ವಿಷಯ ಏನು ಇರಲಿಲ್ಲ, ಸೌಕರ್ಯಕ್ಕೆ ಇರೋ ಮಟ್ಟ ನಮ್ಮವ ಪಾವು ಅಂತಾನೆ. ನಮ್ಮ ಸಂಬಂಧಿಕ ಆಗ್ಬೇಕು ಪಾವು ಅಂತ. ಅಧಿಕಾರಿ ಇರೋವ್ರಿಗೆ ಅವ ಮಂತ್ರಿ ನಮ್ಮವ, ನಮಗೆ ಸಂಬಂಧ ಆಗ್ತಾನೆ. ಅದು ಹೋದ ಮರನೇ ದಿನ ನಮ್ಮವ್ರು ಅಣ್ಣವ್ರು ಯಾರು ಹಿಡಿದಿಲ್ಲ. ಅದೇ ಹೇಳಿದ, ಅನ್ನ ಇರುವ ತನಕ ಎಲ್ಲರೂ ನಮ್ಮವರನ್ನು, ಅನ್ನವು ತೀರಿದ ಮರುದಿನವೇ ನನ್ನವರನ್ನವ್ರು ಯಾರು ಉಳಿದಿಲ್ಲ ನಿನಗೆ. ಯಾರು ಎಲ್ಲಿ ಸಂಬಂಧ, ಎಲ್ಲಿ ಇದು? ಇವನು ಹಿಡ್ಕೊಂಡು ಕುಂತಿಯಲ್ಲ ವಿಷಯ ಸಂಬಂಧಿಗಳೆಲ್ಲ. ವಿಷಯ ಸಂಬಂಧ ಐತೆ ಅಂತ ಎಲ್ಲರೂ ಅಲ್ಲಿ ಎಲ್ಲರೂ ನೀನು ಮಾತಾಡ್ಸೋದು ಇದು ಭಾಳ ಮಾಡ್ತಾ ಇರ್ತಾರೆ. ನಮಸ್ಕಾರ ರೀ ಸೌಕಾರ ಅಂತಿರ್ತಾನೆ ಒಳ್ಳೆ, ಹೌದಾ? ಅದ್ರ ಅಂತೇಳಿ ಏನು ಇರಲಿಲ್ಲ ಅಂದ್ರೆ ಯಾರು ದಾದ ಮಾಡೋದು ನಾವು. ಏನು ಮಾಡವ ಅಂತ ವಿಷಯ ಸಂಗ್ರಹ ಮಾಡ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಂಡಿಲ್ಲ. ಅದಕ್ಕೆ ಬಲ್ಲವರು ಅದರಿಂದ ದೂರ ಇರ್ತಾರೆ. ತೊರೆ ವಿಷಯವನು ಸಮಾಧಾನ ಶಾಂತಿ ಬೇಕಂದ್ರೆ ಬಿಡೋದನ್ನೆಲ್ಲ, ಎಲ್ಲಿ ಹಿಡ್ಕೊಂಡು ಕುಂತಿ ಅದನ್ನು ಬಿಡ. ವಿಷಯ ಸಂಗ್ರಹ ವಿಷಯ ಭೋಗ ಮಾಡೋದು ಇದ್ರಾಗ ಕಾಲ ಕಳೆದು ಸತ್ವಾದ ಅದಕ್ಕೆ ಬಂದು ನೆಮ್ಮದಿನೇ ಬರಲಿಲ್ಲ ಅಲ್ಲ ನೀವು. ಬರೇ ದುಡಿದು ಇದ್ರಾಗ ಕಾಲ ಕಳೆದು ಸತ್ವಾದ. ಹಗಲಿ ರಾತ್ರಿ ಅದನ್ನು ಮಾಡಿದೆಲ್ಲ, ನೆಮ್ಮದಿನೇ ಸಿಗಲಿಲ್ಲ ನಿನಗೆ. ಯಾವ ಮಹಾತ್ಮರು ವಿಷಯ ಚಿಂತನದಾಗ ಕಾಲ ಕಳೆದಾರ ಹೇಳಿ? ಅದನ್ನು ಮಾಡಿದ ಅವ್ರಿಗೆ ಆ ಸ್ಥಿತಿ ಬರ್ತಿತ್ತಾನ? ವಿಷಯ ಚಿಂತನದಾಗ ಕಾಲ ಕಳೆದವ ಮಹಾತ್ಮ ಆಗಿ ಹೋದನು. ಎಲ್ಲ ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ಮಹತ್ತರವಾದಂಥ ಇರುವಿನ ಸ್ಥಿತಿಯನ್ನು ಅವ್ರು ಹೊಂದಿದ್ರು. ಮಹಾತ್ಮ ಅಂದರೆ ಮಹತ್ತರವಾದಂಥ ಸ್ಥಿತಿ ಹೊಂದೋದು. ಇದು ವಿಷಯ ಚಿಂತನದ ಕಾಲ ಕಳೆಯವಾಗ ಎಂದು ಸಾಧ್ಯ ಆಗ್ಬೇಕು? ಎಂದೂ ಆಗುವುದಿಲ್ಲ. ಅದಕ್ಕೆ ಬಿಡೋದನ್ನು. ತೊರೆ ವಿಷಯವನು ತೊರೆದು ನಿರ್ವಿಷಯದು ಕರಿಗೊಂಡು. ಯಾವಾಗ ನೀ ಬಿಡ್ತೀಯ ಅವಾಗ ನೀನು ಬಿಟ್ಟಾಗ ನಿನಗೆ ಅದ ಸ್ವತಂತ್ರ ಇರ್ತೀನಿ ನೋಡು, ಆರಾಮ ರಾಜ ನೀನು. ಯಾವಾಗ ನೀವು ವಿರಜಕ್ಕೆ ಯಾವಾಗ ಪರಿರಾಜ ಅಂದಾರ, ತ್ಯಾಗ ಮಾಡ್ತೀಯಲ್ಲ, ಏನು ಹಿಡ್ಕೊಂಡು ಕುಂತಿಯಲ್ಲ ಅದನ್ನೆಲ್ಲ ಕೈ ಬಿಟ್ಟ ನೀ ಆರಾಮನ ಅದು ಅನ್ನೋದು ನಿನಗೆ ಅನುಭವ ಬರ್ತೈತಿ. ಸದ್ದ ಬಿಟ್ಟರೆ ಸದ್ದ ಎಂದಿದ್ದೇನಂತ ಯಾಕಂತೀವಿ? ಸದ್ದ ಬಿಟ್ಟರೆ ಸದ್ದ ಅದೀವು, ನೀ ದೇವ್ರ ಅದಿ. ಹಾಗ್ರಿ ಬಿಟ್ಟು ಅದನ್ನು ಅನುಭವ ಮಾಡ್ಕೊಳಕ್ಕೆ ಅಲ್ಲಿ ನೀವು ಇದರ ಸಂಪರ್ಕ ಮಾಡಿದ ನಾನು ಭಾವ ಗಟ್ಟಿ ಹಾಕೊಂಡ್ಬಿಟ್ಟಿದ್ದೆ.
ಏನೇ ನೀನೇ ದೇವ್ರು ಅಂತಂದ್ರೆ ಮತ್ತೆ ನಮ್ಗೆ ಸಂಪರ್ಕ ಭಾಳ ಇದನ್ನು ಹಿಡ್ಕೊಂಡ ನಾವು ದೇವ್ರು ಅಂತ ಹೊಂಟೀವಿ. ಅಲ್ಲ, ಇದೇ ಶ್ರವಣ ದೋಷ. ಹೌದಿಲ್ಲ? ದೋಷ ಬರ್ದಂಗೆ ಇದನ್ನು ಮೊದಲು ಬಿಡೋದು. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ದೋಷ ಬರೋದಿಲ್ಲ. ಎಲ್ಲದನ್ನು ಹಿಡ್ಕೊಂಡ ನಾನು ಅಂತಂದ್ರೆ ಬಿಟ್ಟಿದ್ದೀನಿ. ಮೊದಲು ನೀನು ಅಲ್ಲದನ್ನೆಲ್ಲ ಕೈ ಬಿಡು ಅಂದ್ರೆ ನೀನು ಯಾರಿದೇನು ನಿನಗೆ ಅನುಭವ ಬರ್ತದೆ. ಏನು ದೋಷ ಬರ್ತೈತಿ, ಶ್ರವಣ ದೋಷ, ಮನನ ದೋಷ. ಅದಕ್ಕೆ ಸಾಕ್ಷಿನೂ ನಾನು ಅನ್ನೋದು ಅದು ಮನನ ದೋಷನ. ಹೌದಿಲ್ಲ? ನಿಧಿಧ್ಯಾಸನ ದೋಷ ಎಲ್ಲದಕ್ಕೂ ಸಾಕ್ಷಿ, ತೋರಿಕೆ ಎಲ್ಲದಕ್ಕೂ ನಾನು ಸಾಕ್ಷಿ ಅದು ನಿಧಿಧ್ಯಾಸನದ ದೋಷ. ಅದನ್ನು ಇವತ್ತಿನ ವಿಷಯ ಅದನ್ನೇ ಇಟ್ಟಾರೆ ಹಂಗಿರಿಕೆ. ಹೌದಿಲ್ಲ? ದೋಷರಹಿತವಾಗಿ ಅದನ್ನು ನಾವು ತಿಳ್ಕೊಬೇಕಂತ. ಏನು ಅದು ನಾನಲ್ಲ. ಏನು ಅದೇ ಅದಕ್ಕೆ ನಾಕೆ ತುರ್ಯಾವಸ್ಥೆಯಲ್ಲಿ ಸುಧಾ ಅನುಭವಕ್ಕೆ ಬರೋದು ಅದು ನಾನಲ್ಲ. ಅದು ಅಲ್ಲಿ ತನಕ ಅಹಂಕಾರ ಇರ್ತೈತೆ. ಹೌದಿಲ್ಲ? ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ಅನುಭವ ಯಾರಿಗೆ ಆಕೈತೆ ಅಂದ್ರೆ ಅದು ಅಹಂಕಾರಕ್ಕೆ. ಆತ್ಮನಿಗೆ ಆತ್ಮಾನುಭವ ಇಲ್ಲ. ಏನು ಇಲ್ಲಿ ತನಕ ಅನ್ಯವಾಗಿ ಇರ್ತೈತೆ, ಅಲ್ಲಿ ತನಕ ಅನುಭವ. ಅನ್ಯವಾಗಿ ಆಡದ ಮ್ಯಾಗ ಅನುಭವ ಯಾರಿಗೆ? ಅದು ಅಡಿಗೆ ಹೋಗಿಸ್ತದೆ. ಅದರಲ್ಲಿ ಸುಧಾ ವೈರಾಗ್ಯ ಬರಬೇಕು. ಏನು ಅಂದಾಗ ಇದು ಪೂರ್ಣ ಅನುಭವ ಆಕೈತಿ ನನಗೆ. ಏನು ಅಲ್ಲಿ ಮಟನು ದೋಷ ಐತಿ ನನಗೆ, ಅದನ್ನು ಹಿಡ್ಕೊಂಡು ಕುಂತೀನಿ. ಸ್ವರೂಪದ ಕಡೆ ಲಕ್ಷ್ಯ ಇಡೋದಕ್ಕೆ ಭಕ್ತಿ ಅಂತಾರೆ, ವಿಷಯದ ಕಡೆ ಲಕ್ಷ್ಯ ಇಡೋದಕ್ಕೆ ಮೋಹ ಅಂತಾರೆ. ಏನು ಎದ್ರಾಗ ಲಕ್ಷ್ಯ ಐತಿ ನೋಡ್ಕೊ ನಿಮ್ದು. ಯಾವಾಗಲೂ ಹೊಲದ ಕಡೆ ಆಸೆ ಇದ್ದದ್ದು ತ್ವಾಳ ನರಿಯಾಗಿ ಬಿಡ್ತಾವೆ. ಬರೀ ಹೊಲ 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 ಅನ್ನೋ ಬರೀ ಅದ ಹೆಸನ, ಮತ್ತೊಂದು ಏನಿಲ್ಲ. ಎಚ್ಚರ ಅದಕ್ಕಲೇ ಬರೀ ಹೊಲ ನನ್ನ ಅದು ಅದು ಬದಲು ಬರೀ ಅದ ಹೆಸನ. ಭಾಳ ದಿನ ಆತ್ಪ ಹೊಲಕ್ಕೆ ಹೋಗಿ ಬರ್ತೇನೆ ನೋಡಾಕ್ ಹೊಂಟಾನ ಅದನ್ನು. ಹೌದಿಲ್ಲ? ಯಾರ ಮ್ಯಾರಿ ಹೊಡೆದಾರೋ ಬಿಟ್ಟಾರೋ ಏನು ಮಾಡ್ಯಾರೋ ತಣ್ಣಗೆ ಇದ್ದು ನೋಡಪ್ಪ. ಅದ್ರ ನೆನಪಿರ್ಲಿಲ್ಲ, ನೆನಪು ಬಂತು ಹತ್ರ ಹತ್ತಿಗೆ ಹತ್ಕೊಂಡು. ಹೌದಿಲ್ಲ? ಅದಕ್ಕೆ ಅತಿ ಮಮತೆ ಎದುರಾಗೂ ಇಟ್ಕೊಳಕ್ಕೆ ಹೋಗಬಾರ್ದು. ಏನು ತೋರ್ಕಿ ಬಾಳೆ ಮಾಡಿದ್ರು ಅವ್ರು ಇರುವಿಕೆ ಹೆಂಗಿತ್ತು, ಮನಸ್ಸು ಅವ್ರದ್ದು ಒಳಗೆ ಎಲ್ಲ ಒಳಗೆ ಇರುವಿನ ಕಡೆ ಲಕ್ಕಿತ್ತು. ಏನು ಹೆಣ್ಣು ಗಂಟಿನ ಮ್ಯಾಗಿನ ಪ್ರೀತಿ ಇದ್ದದ್ದು ನಾಳೆ ಅವು ಕೂದಲ್ದಾಗಿನ ಏನು ಕುರಿಯಾಗಿ ಬಿಡ್ತಾವಂತ. ರಸಿಕ ಮಶಕಾರಿಗಳು ಏನು ಕುರಿಯಾಗಿ ಬಿಡ್ತಾವಂತ. ಅತಿ ವ್ಯಾಮೋಹ. ಏನು ವಿಷಯ ಚಿಂತನ ಅತಿರೇಕ ಆತಂದ್ರೆ ಅದೊಂದು ಅವಸ್ಥೆ ಬರ್ತೈತಿ. ನಿರ್ವಿಷಯ ಚಿಂತನ ಅತಿರೇಕ ಆತಂದ್ರೆ ತೂರ್ಯ ಅವಸ್ಥೆ ಬರ್ತೈತಿ, ಸಮಾಧಿ ಇರ್ತೈತಿ, ಹುಚ್ಚರ ಅವಸ್ಥೆ ಬರ್ತೈತಿ ನಿನಗೆ. ಬಾಳೆ ಚಿಂತನ ಅತಿ ಆಯ್ತಂದ್ರೆ ಏನು ಅತಿ ಆತಪ್ಪ ಇದು, ಅದಕ್ಕೆ ಹಿಂಗಾಗಿತ್ತು, ಅಪ್ಸೆಟ್ ಆಗೈತಿಲ್ಲ ಇದು. ಹುಚ್ಚರ ಆಸ್ಪತ್ರೆಗೆ ಹೋದ್ರೆ ನೋಡು ಏನು ಕೇನಾರ ಮಾತಾಡ್ತೈತಿ. ಏನು ಬುದ್ಧಿ ಏನು ಸ್ಥಿಮಿತ ಉಳಿಲಿಲ್ಲ, ಕಳ್ಕೊಂಡ್ಬಿಡ್ತಿ ಎಲ್ಲ ಮಾಡಿ ಮಾಡಿ ವಿಷಯ ಚಿಂತನೆ ಮಾಡಿ ಮಾಡಿ. ಹಿಂಗ್ಯಾಕೆ ಆಯ್ತು ಉಪಾಯ ಇದಂತ. ಅತಿ ವಿಷಯ ಚಿಂತನೆ ಮಾಡೋದ್ರಿಂದ ಭಾಳ ಹಾನಿ ಐತೆ, ಅದು ನಿನಗೆ ಲಾಭ ಇಲ್ಲ. ಇದೇ ಒಂದು ಅತಿ ಯಾವುದು ಚಲೋ ಅಂದ್ರೆ ಇದೆ ಆತ್ಮಚಿಂತನ. ಅದೇನು ನಿನಗೆ ಅದು ಅಮೃತ ಆಕೈತಿ ನಿನಗೆ ಅತಿ ಆತಂದ್ರೆ. ಹೇಗ್ರಿ ವಿಷಯ ಇದು ಸ್ವರೂಪ ಚಿಂತನದಾಗ ತೊಡಗಿದೆ ಅಂದ್ರೆ ನೀನು ಇದನ್ನು ಒಂದನ್ನು ಬಿಟ್ಟು ಅತಿ ಸರ್ವತ್ರ ವರ್ಜೇತ್ ಅಂದಾರ. ಜ್ಞಾನ ಒಂದನ್ನು ಬಿಟ್ಟು ನಿನ್ನನ್ನು ನೀ ತಿಳ್ಕೊಳ್ಳೋದ ಹೆಂಗೆ ನೀ ಅದ್ರಾಗ ಅಭ್ಯಾಸದಾಗ ಅಷ್ಟಷ್ಟು ನಿನಗೆ ಹಿತ ಅದ, ಅಷ್ಟು ಲಾಭ ಅದ ನಿನಗೆ. ಶಿವಾನಂದರ ವಂಶದವ್ರಂದ್ರೆ ಜ್ಞಾನದ ಕಡೆ ಲಕ್ ಕೊಡ್ಬೇಕು, ಏನು ವಿಷಯದ ಕಡೆ ಲಕ್ ಕೊಡ್ಬೇಕು? ಶಿವಾನಂದರ ಶಿಷ್ಯರು, ಶಿವಾನಂದರ ಮಠದವರ ಮುಂಜಾನೆ ಸಂಜೆ ಮಠ ನಿರ್ವಿಷಯದ ಮಾತು ನಡಿಬೇಕಿಲ್ಲ.
ವಿಷಯ ಚಿಂತನದಾಗ ಯಾಕೆ ಕಾಲು ಕಳಿಬೇಕ್ರಿ ಅದು? ನಾನು ಅಲ್ಲೇ ಹೋಗ್ಯೇನ್ರಿ, ಅಲ್ಲಿ ಹೋದ್ರೆ ಇವ್ಯಾಕೆ ಬರ್ತಿದ್ದು ನಿನಗೆ? ಅಲ್ಲಿ ಇಲ್ಲ ನೀನು, ಅದಲ್ಲ ಬರೇ ನಿನಗೆ ಆ ವಿಷಯ ವ್ಯವಹಾರದಾಗ ತೊಡಗಿನಿ. ಅದು ಮುಂಜೆ ಸಂಜೆ ಮಠ ಇದ್ರ ನೆನಪಿನಾಗಿದ್ದೀವಿ, ಏನು ಬಾಳೆ ನೆನಪಿನಾಗಿದ್ದೀವಿ ನೋಡ್ಕೊ. ವಿಷಯದ ಮಾತು ನಡಿಬಾರ್ದು ನಿನಗೆ, ಇದ್ರ ಕಡೆ ಲಕ್ಷ್ಯ ಕೊಟ್ರೆ. ಈ ಜಡದ ಜ್ಞಾನದಾಗ ಇಲ್ಲಿ ತನಕ ನೀವು ತೊಡಗಿರಿ, ಅಲ್ಲಿ ತನಕ ದುಃಖ ನಿಮಗೆ ಬಿಡುದಿಲ್ಲ ನೋಡಿ. ಅಜಡ ಜ್ಞಾನಕ್ಕೆ ಬಂದಾಗ ನಿನಗೆ ಆರಾಮಾಗೋದು ನೋಡಿ. ಯೋಗಿ ಕುಲ ಅಂತ ಎದಕ್ಕಂತಾರೆ? ಯೋಗದ ಸಂಸ್ಕಾರ ಉಳ್ಳವ್ರಿಗೆ ಅಂತಾರೆ ಯೋಗಿ ಕುಲ. ಅದು ರಕ್ತ ಸಂಬಂಧದಿಂದ ಬರೋದಲ್ಲ, ಅದು ಹಿಂದಿನ ಜನ್ಮ ಜನ್ಮಾಂತರದಿಂದ ದುಡಿಕೆದು. ಏನು ನೀ ಶಿವಾನಂದರ ಮಣಿತನದವ್ರ ಅಂದ್ರೆ ಹೆಣ್ಣು ಗಂಡಿನ ಮ್ಯಾಗ ಲಕ್ಷ್ಯ ಹಾಕು ನಿನಗೆ. ಎದ್ರ ಕಡೆ ಲಕ್ಷ್ಯ ಐತಿ ನೋಡು, ಏನು ನೆನಪು ಮಾಡ್ತೀವಿ ಅದ ಇರ್ತೀವಿ ನಿನಗೆ. ಯಾರ್ಯಾರಿಗೆ ಯಾರ್ಯಾರ ಹಿತ ಐತಿ, ಸುಖ ಬುದ್ಧಿ ಐತಿ, ಅವ್ರು ಅದ ನೆನಪಿನಾಗ ಕಾಲು ಕಳಿತಿರ್ತಾರೆ. ಏನು ನೆನಪು ಮಾಡ್ತೇವೆ ನಾವು ಮುಂಜಾನೆ ಶಾನ್ ಮಟ್ಟ? ಬರೀ ವಿಷಯ ಚಿಂತನೆ. ಅದರಿಂದ ನಮ್ಗೆ ಬೇಕಾದದ್ದು ಐತಿ ನಂಗೆ ಅಂತ ವಿಚಾರ ಮಾಡಿದರೆ, ವಿಚಾರ ಇಲ್ರಿ, ಎಲ್ಲಿ ಸಮಾಧಾನ ಇಲ್ಲಾಂದ್ರೆ ಅದನ್ನು ಕೈ ಬಿಡ್ಬೇಕಿಲ್ಲ. ಆರಾಮಿದ್ದೀರಿ? ಎಲ್ಲಿ ಆರಾಮ್ ಬಿಡ್ರಿ. ಯಾಕೆ? ಬಾಳೆ ನೆನಪು ಮಾಡಿ ಇದ್ರಾಗ ಕಾಲು ಕಳೆದಿಲ್ಲ. ಆಯುಷ್ಯ ಎಷ್ಟು ವರ್ಷ ಆದರೂ ನಿನಗೆ ಆರಾಮ್ ಗೊತ್ತಾಗಿಲ್ಲ. ಇಲ್ಲಿ ಬಿಡ್ರಿ ನಮ್ಗೆ. ಮತ್ತು ಅದನ್ನು ಕ್ರಮ ತಪ್ಪೈತಿಲ್ಲೋ? ಅದು ಆರಾಮ್ ಹೊಂದು ಕ್ರಮ ತಪ್ಪೈತಿ ಅಂತ. ಆರಾಮಿಲ್ಲ ಅಂತಂದು ಆರಾಮದಿ ಅಂತಂದ್ರೆ ಎಲ್ಲಿ ನೀ ಆರಾಮ್ ಹೊಂದಿ, ಎಲ್ಲಿ ವಿಶ್ರಾಂತಿ ಅಂತ ಹೇಳಿ ದಿನನಿತ್ಯ ನಿನ್ನೊಳಗೆ ನೀವು ವಿಶ್ರಾಂತಿ ಹೊಂತಿ ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ. ಎಲ್ಲಿ ನಿಲ್ಲುವುದಿಲ್ಲ ಅದು, ಯಾವ ವಿಷಯ ವಸ್ತುಗಳಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ? ಬೇಕಾದದ್ದಲ್ಲಿ ಇಲ್ಲ. ಮತ್ತು ಚಂಚಲಕೈತಿ, ಬೇಸರಕ್ಕಾಕೈತಿಲ್ಲ. ನೋಡಿ ನೀವು ರೂಪದಾಗ, ಗಾಯನದೊಳಗೆ, ವಾಸನೆಯೊಳಗೆ, ರುಚಿಯೊಳಗೆ, ಸ್ಪರ್ಶದೊಳಗೆ ನಿಲ್ತೈತೆ ನೋಡ್ರಿ ನೀವು ಮನಸ್ಸು. ಯಾಕೆ ನಿಲ್ಲುವಲ್ಲ? ಅಲ್ಲಿ ಇಲ್ಲ. ನಿನಗೆ ಭ್ರಮ ಆಗೈತಿ. ನಿನಗೆ ತಿನ್ನೋದ್ರಿಂದ ಸುಖ ಸಿಕ್ಕೈತೆ ನಾವು. ತಿನ್ನಪ್ಪ, ತಿನ್ನೋದ್ರಾಗ ಸುಖ ಆಯ್ತು ಅಂದ್ರೆ ನನಗೆ ಬೇಸರ ಆಯ್ತು ಅನ್ಬೇಡ. ಮೊದಲೇ ತುತ್ತಿನಲ್ಲಿ ಇದ್ದಂಥ ರುಚಿ ವಾಯ್ಕ್ ಅಂತೈತೆ. ನೋಡೋದ್ರಾಗ ಎಷ್ಟು ತನ ನೋಡ್ತೀಪ್ಪ? ಟಿವಿ ಅಗದಿ ಏನು ಚಲೋ ಅದಾವಪ್ಪ ಇವೆಲ್ಲ ನೋಡೋಕೆ. ಎಷ್ಟು ತನ ನೋಡ್ತೀಪ್ಪ? ಕಣ್ಣಿಗೆ ಬೇಸರ ಆಯ್ತಪ್ಪ. ಬೇಸರ ಆಕೈತಿಲ್ಲ? ನೋಡಿ ಕೇಳಿ ಅಗದಿ ಇಂಪಾದ ಗಾಯನ ಕೇಳ್ತಾನಪ್ಪ, ಅಗದಿ ಚಲೋ ರೆಕಾರ್ಡ್ ಕೇಳ್ತಾನೆ. ಎಲ್ಲ ಬೇಸರಕ್ಕೆ ಅವ್ರಿಗೆ. ಕೇಳೋದು ಬೇಸರಕೈತಿ, ನೋಡೋದು ಬೇಸರಕೈತಿ, ತಿನ್ನೋದು ಬೇಸರಕೈತಿ, ಮೂಸಿ ನೋಡೋದು. ಎಂಥ ಶೇಂಟ್ ಐತಿ ಮರ, ಇದು ಮಸ್ತ್ ಐತಿ. ಕಂಡಾಗಲೇ ರಮಣಿ ವಿದರ್ಶ, ಉಡ್ಡಾಗಲೇ ನಿರಸನವಿದ್ದಿದೆಲ್ಲ. ಅದಕ್ಕೆ ಮನಸ್ಸೇ ಬೇಡಲೇ, ಇದ್ರ ಬೆಂಡ್ ಹತ್ತಬೇಡ. ಸ್ಪರ್ಶ ಇರತನ ಇರ್ತೈತಿ ನಿನಗೆ. ಅದು ಯಾಕ್ರಿ? ನಿರಸ ಆಕೈತಿ. ಗಡಿಕೆ ಎಲ್ಲಿಗೆ ವಿಶ್ರಾಂತಿಯನ್ನು ಹೊಂತೀನಿ? ಇದನ್ನೆಲ್ಲ ಕೈಬಿಟ್ಟು, ಎಲ್ಲ 5 ಇಂದ್ರಿಯಗಳ ಸಂಪರ್ಕ ಕೈಬಿಟ್ಟು ನಿನ್ನೊಳಗೆ ನೀವು ವಿಶ್ರಾಂತಿ ಹೊಂತಿ. ಅಲ್ಲಿ ಯಾವುದೂ ಇಲ್ಲ, ಯಾವ ವಿಷಯ ವಸ್ತುಗಳಿಲ್ಲ, ಯಾವ ಇಂದ್ರಿಯಗಳಿಲ್ಲ. ಆನಂದದ ಅನುಭವ. ನಿದ್ಯೋಗ ಆರಾಮಿದ್ದೆ ಅಂತ ಹೇಳ್ತಿಯಲ್ಲ, ಹೆಂಗೆ ಗೊತ್ತಾಯ್ತು ನನಗೆ? ಯಾವ ಇಂದ್ರಿಯಗಳ ಮುಖಾಂತರ? ಕಣ್ಣಿನ ಮುಖಾಂತರ ಗೊತ್ತಾಯ್ತು, ಕಿವಿ ಕೇಳಿ ಗೊತ್ತಾಯ್ತು, ಮೂಸಿ ನೋಡಿ ಗೊತ್ತಾಯ್ತು, ಮುಟ್ಟಿ ನೋಡಿ ಗೊತ್ತಾಯ್ತು. ಹೆಂಗೆ ಗೊತ್ತಾಯ್ತು ನಿನಗೆ ಆರಾಮ ಇದ್ದೆ ಅಂತ? ಹೆಂಗೆ ಹೇಳ್ತೀನಿ ಅಂದರೆ ಅನುಭವ. ಅದಕ್ಕೆ ಅನುಭವಕ್ಕೆ ಯಾವ ಇಂದ್ರಿಯಗಳು ಬೇಕಾಗಿಲ್ಲ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾದಾಗ ಅನುಭವ ಕೊಡೋದು. ಇದಕ್ಕೆ ಅನುಭವದ ವಿಷಯ ಇದು. ಯಾವ ಇಂದ್ರಿಯಗಳ ವಿಷಯ ಅಲ್ಲ. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದಲ್ಲ ಇದು. ನಾವು ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವಂಥ ಜಗತ್ತಿನ ವ್ಯವಹಾರದಾಗ ಸುಖ ಹೊಂದಬೇಕು ಅಂತ ಹೊಂಟೀವಿ. ಅದಕ್ಕೆ ಅನುಭವ ಬರ್ತೈತೇನ್ರಿ? ಇಂದ್ರಿಯ ಮತ್ತು ಮನಸ್ಸಿಗೆ ಅನುಭವ ಬರುವಂಥದ್ದಲ್ಲ ಇದು. ವಾಂಗ್ ಮನಸ್ಸಿಗೆ ಗೋಚರವಾಗುತ್ತೆ. ಕೇವಲ ಅನುಭವೀಕ ಗಮ್ಯ ಅಂತ. ಎಲ್ಲ ಕೈ ಬಿಟ್ಟ ಅನುಭವದಿಂದ ನೋಡ್ಕೊಳ್ಳೋ ಕೆಲಸ. ಅದಕ್ಕೆ ಅನುಭವದಿಂದ ನೋಡಿಲೇ ಜೀವನೇ ನೀನೇ ಮುಕ್ತನು. ನಾವು ಮನಸ್ಸು ಮತ್ತು ಇಂದ್ರಿಯಗಳ ಮುಖಾಂತರ ನೋಡಕೊಂಡೇವೆ. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಕಾಲಾಂತರದಲ್ಲಿ ನಾಶ ಆಗುವುದನ್ನು. ಈ ಜಗತ್ತೆಲ್ಲ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುತ್ತೆ. ಮನಸ್ಸಿನಲ್ಲಿ ತೋರುವಂಥ ಜಗತ್ತು ಮನಸ್ಸು ಅಡಗಿದಾಗ ಎಲ್ಲಿ ಐತಿ ಇದಕ್ಕೆ ಅಸ್ತಿತ್ವ? ಎಲ್ಲ ಮನೋಮಯ ಸೃಷ್ಟಿ ಅಂತ. ಎಲ್ಲ ದೇವರು ದಿನರು ಎಲ್ಲ ನಿನ್ನ ಮನಸ್ಸಿನ ಕಲ್ಪನಾದಾಗಿ ಮನಸ್ಸು ಅಡಗಿದಾಗ ಎಲ್ಲಿ ಐತ್ರಿ? ಅದು ಇದ್ದಾಗ ಇಲ್ಲ, ಹೌದಿಲ್ಲ? ಇದ್ರೆ ಎಲ್ಲ ವ್ಯವಸ್ಥೆ ಒಳಗೆ ಇರ್ಬೇಕವು. ನಿದ್ಯಾಗ ಯಾಕಿಲ್ಲವು ಅಂದ್ರೆ ನೀ ಅದಿಯಲ್ಲೋ ಅಲ್ಲಿ. ನೀ ಹೆಂಗೆ ಕಾಯಮದಿ ಹಂಗದಾವ ನಿನ್ನ ದೇವರು ದಿನರು ಕಾಯಮದವನು.
ಒಂದು ಅವಸ್ಥೆ ಒಳಗೆ ಅವು ಕಲ್ಪಿಸ್ಕೊಂಡವಾಗ ಅದು ಒಂದು ಗುಂಪಿನವು ಮತ್ತೊಂದು ಗುಂಪಿನವಾಗಿಲ್ಲ. ಯಾಕೆ ತಲೆ ಕೆಡಿಸ್ಕೋಬೇಕ್ರಿ ಅವನು ಇಲ್ಲದನ್ನು? ಇದ್ದದ್ದು ಯಾವುದು ಇಲ್ಲದ್ದು ಯಾವುದು ಅನ್ನೋ ಸರಿಯಾಗಿ ವಿಚಾರ ಮಾಡಿ ನೋಡ್ಕೊ. ಯಾವಾಗಲೂ ಇದ್ದ ವಸ್ತು ನೀ ಅದಿ. ನೀ ಹೆಂಗೆ ಕಾಯಮಿದೆ ಹಂಗೆ ಇನ್ನುಳಿದ ವಸ್ತುಗಳು ಯಾವುವು ಕಾಯಮಿಲ್ಲ. ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗೆ ಯಾವ ಉಳಿದಿಲ್ಲ. ನೀನು ಎಲ್ಲ ಅವಸ್ಥೆ ಒಳಗೆ ಓದಿನಿ, ಯಾವಾಗಲೂ ಇರುವಂಥ ವಸ್ತು. ಅದಕ್ಕೆ ಸತ್ಯ ವಸ್ತು ಅಂತ. ಸತ್ಯಂ ಯಾವಾಗಲೂ ಇದ್ದದ್ದು, ಅದು ತೋರಿಡುವುದಲ್ಲ. ಅದು ನಿತ್ಯವಾದದ್ದು ಸತ್ಯವಾದದ್ದು ವಸ್ತು ಅದ ನೀನದಿ. ಆನಂದ ಸ್ವರೂಪ ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸುಖರೂಪ ಅದೈತಿ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುವುದು ಅದು ಸುಖರೂಪ. ವಿಷಯ ವಸ್ತುಗಳು ಒಂದು ಎಚ್ಚರಿಕೆ ಒಳಗೆ ಅಷ್ಟ ಅವು. ಕನಸಿನಾಗ ಅವು ಒಂದು ಬೇರೆ ಇರ್ತಾವೆ. ಎಚ್ಚರಿಕೆ ಕನಸಿನ ನಿದ್ದೆಯಾಗಿಲ್ಲ, ಅವು ಯಾವ ವಿಷಯ ವಸ್ತುಗಳಿಲ್ಲ. ಆರಾಮಿರ್ತೀಯಲ್ಲ. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ವಿಷಯ ವಸ್ತುಗಳನ್ನು ಬೆನ್ನು ಹತ್ತಿಯಲ್ಲ ಗಳಸಕ್ಕೆ. ಮತ್ತು ಅವು ಇದ್ರೆ ಆರಾಮಿದ್ರೆ ನಿದ್ಯಾಗ ವಿಷಯ ವಸ್ತುಗಳು ಇರೋದಿಲ್ಲ, ಆರಾಮ ಇರಬಾರ್ದಾಗಿತ್ತಲ್ಲಿ. ಅಂದಿಂದ ಆರಾಮು ಜಗತ್ತಿನ ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಇಲ್ಲ ಅನ್ನೋದನ್ನು ಖಾತ್ರಿ ಮಾಡಬೇಕು. ಅವು ಸಂಬಂಧ ಇಲ್ಲೇ ಆರಾಮ ಇರಕ್ಕೆ ಬರ್ತದೆ. ನಮಗೆ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮನೇ ಇರ್ತೀವಿ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಅದನ್ನು ತಿಳ್ಕೊಂಡೆ ಅಂದರೆ ಇದ್ರ ಮ್ಯಾಗಿನ ವ್ಯಾಮೋಹ ಹೋಗೈತಿ. ಯಾವ ವಿಷಯ ಚಿಂತನೆ ಇಲ್ಲೇ ಆರಾಮ ಇರಕ್ಕೆ ಬರ್ತೈತಿ. ವಿಷಯ ಭೋಗ ಇಲ್ಲೇ ನಮ್ಗೆ ಆರಾಮ ಇರಕ್ಕೆ ಬರ್ತೈತಲ್ಲ. ಭೋಗಗಳ ಮೇಲಿಲ್ಲದ ಸವಿ ಯಾವುದು? ನೋಡುವುದಿಲ್ಲ, ಕೇಳುವುದಿಲ್ಲ, ಮೂಸಿ ನೋಡುವುದಿಲ್ಲ, ಮುಟ್ಟುವುದಿಲ್ಲ. ಅವಾಗ ಹೆಂಗಿದೆ? ಆರಾಮಿದ್ದೀನಿ ಅಂತ. ಅದ್ರ ವ್ಯಸನದಾಗ ಬಿದ್ದೆ ಅಂದ್ರೆ ಆರಾಮ್ ಕಳ್ಕೋತೀನಿ. ನೋಡೋದ್ರಾಗ ಕೇಳೋದ್ರಾಗ ಮೂಸಿ ನೋಡೋದು ಅದೇ ವ್ಯಸನದಾಗ ಜನ್ಮ ಅಂತ ತಿರ್ಗಾಕೈತಿ. ವ್ಯಸನಾದೀನ ಹಾಕೊಂಡು ಕುಂತಿಯಲ್ಲ ನೀನು. ಇಂದ್ರಿಯಗಳ ವ್ಯಸನ ಹತ್ತೈತಿ, ಅವು ಸುಖ ಕೊಡ್ತಾವಂತ. ಕೊಟ್ಟಿದ್ರೆ ಇಲ್ಲಿ ತನಕ ಯಾಕೆ ಆಗಿಲ್ಲ? ಆಗೈತೆ ನೋಡ್ಕೊಂಗ. ಎಂದಪ್ಪ ಇದರಿಂದ ನೀನು ಬಿಡುಗಡೆ ಹೊಂದೋದು? ನಿನ್ನ ಕೈಯೊಳಗೆ ಐತಿ. ನೀವು ಯಾವಾಗ ಉತ್ಕಟ ಇಚ್ಛಾ ಆಕೈತಿ ಇದ್ರ ಮ್ಯಾಗಿನ ಹೊಂದಬೇಕನ್ನುವಂಥ ಉತ್ಕಟ ಇಚ್ಛಾ ನಿನ್ನನ್ನು ನೀ ತಿಳ್ಕೊಂಡು ಉಳ್ಕೋಬೇಕನ್ನೋದು ಅವಾಗ ಇದು ನಿನಗೆ ಅನುಭವ. ಉತ್ಕಟ ಇಚ್ಛಾ ಇಲ್ಲಲ್ಲಿ ಕೆಲಸ ಆಗೋದಿಲ್ಲ. ಸುಮ್ಮನೆ ಮ್ಯಾಗಿನ ಮಾತಿಗೆ ಕೆಲಸ ಆಗೋದಿಲ್ಲ. ಒಳಗೆ ಆಂತರಿಕವಾಗಿ ನಡಿಬೇಕಾದ ಅಭ್ಯಾಸ ಒಲುವಿನಿಂದ. ಒಲವಿಲ್ಲ ಎಷ್ಟು ದಿನ ಕೇಳಿದ್ರೆ ಏನಾಗಬೇಕಾಗೈತಿ? ಕೂಡ ಡಬ್ಬ ಹಾಕಿ ನೀರು ಸುರಿದಂಗೆ. ಅದ್ರ ಕಡೆ ಇರುವಿನ ಕಡೆ ಒಲವು ಬೇಕಲ್ಲ. ಆನಂದಮಯ ನಿಜವಾದ ಸುಖ ಹೊಂದಬೇಕನ್ನುವಂಥ ಉತ್ಕಟ ಇಚ್ಛಾ ಬೇಕು ಅಂದ್ರೆ ಕೆಲಸಕ್ಕೆ. ಬಿಡು. Sakala sadhu sant Maharaj